ವ್ಯವಸ್ಥೆಯಲ್ಲಿ ಅತ್ಯುನ್ನತ ನ್ಯಾಯಾಲಯ ಅಂತಂದ್ರೆ ಯಾವುದು? ಹೈಕೋರ್ಟ್ ಆಗಿದೆ. ರೈಟ್. ವಿಧಿ 214 ಪ್ರಕಾರ ಪ್ರತಿಯೊಂದು ರಾಜ್ಯದಲ್ಲೂ ಏನು ಒಂದು ಉಚ್ಚ ನ್ಯಾಯಾಲಯ ಇರಬೇಕು, ಹೈಕೋರ್ಟ್ ಇರಬೇಕು. ಪ್ರತಿಯೊಂದು ರಾಜ್ಯದಲ್ಲೂ ಒಂದು ಉಚ್ಚ ನ್ಯಾಯಾಲಯ ಇರಬೇಕು, ಪ್ರತಿಯೊಂದು ರಾಜ್ಯದಲ್ಲಿ ಒಂದು ಹೈಕೋರ್ಟ್ ಇರಬೇಕು. ಹಾಗಾದ್ರೆ ಒಂದು ರಾಜ್ಯಕ್ಕೆ ಒಂದೇ ಹೈಕೋರ್ಟ್ ಇರಬೇಕಾ? ರೈಟ್. ಹಾಗಂತೇನಿಲ್ಲ. ಅಥವಾ ಪ್ರತಿಯೊಂದು ರಾಜ್ಯದಲ್ಲೂ ಹೈಕೋರ್ಟ್ ಇರಲೇಬೇಕಾ? ಪ್ರತಿಯೊಂದು ರಾಜ್ಯಕ್ಕೂ ಹೈಕೋರ್ಟ್ ಇರಲೇಬೇಕಾ? ಆ ರೀತಿನೂ ಇಲ್ಲ. ಸೊ ನೋಡ್ರಿ, ಸಂಸತ್ತು ಏನ್ ಮಾಡಬಹುದು? ಕಾನೂನಿನ ಮೂಲಕ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯವನ್ನ ರಚಿಸಬಹುದು. ರೈಟ್. ಏನ್ ಮಾಡಬಹುದು? ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯವನ್ನ ಕೂಡ ಯಾರು ರಚಿಸಬಹುದು? ಹೈಕೋರ್ಟ್ ರಚಿಸಬಹುದು. ಸಂಸತ್ತು ರಚಿಸಬಹುದು. ಇದು ನಿಮಗೆ ನೆನಪಲ್ಲಿರಲಿ. ಹೌದಾ? ಯಾಕಂತಂದ್ರೆ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ಪ್ರಸ್ತುತ? ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಜ್ಯಗಳಿವೆ? 28 ರಾಜ್ಯಗಳಿವೆ. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಹಾಗಾದ್ರೆ ಈ 28 ನಮ್ಮಲ್ಲಿ ಹೈಕೋರ್ಟ್ಗಳಿವೆ. ರೈಟ್. ಇಲ್ಲ. ಪ್ರಸ್ತುತ ಭಾರತದಲ್ಲಿ ಎಷ್ಟು ಉಚ್ಚ ನ್ಯಾಯಾಲಯಗಳಿವೆ? 25 ಉಚ್ಚ ನ್ಯಾಯಾಲಯಗಳಿವೆ. 25 ಉಚ್ಚ ನ್ಯಾಯಾಲಯಗಳಿವೆ. ಬರ್ಕೊಳ್ಳಿ ಬೇಗ. ಮುಗಿತಾ? 25 ಉಚ್ಚ ನ್ಯಾಯಾಲಯಗಳಿವೆ. ದೇರ್ ಆರ್ 25 ಹೈಕೋರ್ಟ್ಸ್. ಸೊ ಇದರಲ್ಲಿ ಪ್ರಮುಖವಾದ ವಿಷಯಗಳು ನಿಮಗೆ ಗೊತ್ತಿರಬೇಕು. ಹಲವಾರು ರಾಜ್ಯಗಳು, ಹಲವಾರು ಹೈಕೋರ್ಟ್ಗಳು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ತಮ್ಮ ಸೇವೆಯನ್ನ ನೀಡುತ್ತವೆ. ಅತಿ ಹೆಚ್ಚು ರಾಜ್ಯಗಳಿಗೆ ಸೇವೆ ನೀಡುವ ಹೈಕೋರ್ಟ್ ಯಾವುದು ಅಂತಂದ್ರೆ ಗುವಾಹಟಿ ಹೈಕೋರ್ಟ್ ಅಂತೀವಿ ನೋಡ್ರಿ. ಗುವಾಹಟಿ ಹೈಕೋರ್ಟ್. ಇದ್ರದ್ದು ಏನು ಸರ್ಕಿಟ್ ಬೆಂಚ್ಗಳು ಅಂತ ಬರ್ತಾವ. ಸರ್ಕಿಟ್ ಬೆಂಚ್ ಅಂತಂದ್ರೆ ಏನು? ಸಂಚಾರಿ ಸರ್ಕಿಟ್ ಬೆಂಚ್ ಇದ್ರದ್ದು ಇಟಾನಗರದಲ್ಲೂ ಕೂಡ ಇದೆ ನೋಡ್ರಿ. ಹಂಗೆ ಕರ್ನಾಟಕದ ಹೈಕೋರ್ಟ್ ಸರ್ಕಿಟ್ ಬೆಂಚು ಗುಲ್ಬರ್ಗದಲ್ಲಿದೆ, ಧಾರವಾಡದಲ್ಲಿದೆ. ಹಂಗೆ ಗುವಾಹಟಿದು ಇಟಾನಗರದಲ್ಲಿದೆ. ಈ ಗುವಾಹಟಿಗೆ ಯಾವ್ಯಾವ ರಾಜ್ಯಗಳು ಸಂಬಂಧಪಡ್ತವೆ? ಎಷ್ಟು ರಾಜ್ಯಗಳು? ಇಟಾನಗರ, ಕೊಹಿಮಾ, ಐಜ್ವಾಲ್ 3 ಕಡೆ ಇದಾವೆ. ಆಕ್ಚುಲಿ ಕೊಹಿಮಾ, ಐಜ್ವಾಲ್ ಹಂಗ ನೋಡಿದ್ರೆ ಎಷ್ಟು ರಾಜ್ಯಗಳಿಗೆ? ಒಂದಂತೂ ಅಸ್ಸಾಂ ಅಂತೂ ಓಕೆನಾ? ಅಸ್ಸಾಂ ಅಂತೂ ಹೌದು. ಹೌದಾ? ಮುಂದೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಿಜೋರಾಂ. ರೈಟ್. ಇವೆಲ್ಲ ಎಲ್ಲಿ ಬರ್ತವೆ? ಇದೇ ಒಂದು ಹೈಕೋರ್ಟ್ನ ಅಧೀನದಲ್ಲಿ ಬರ್ತವೆ.
4 ರಾಜ್ಯಗಳು 1948ರಲ್ಲಿ ರಚನೆಯಾಗಿದ್ದು. 1948ರಲ್ಲಿ ರಚನೆಯಾಗಿದ್ದು ಅತಿ ಹೆಚ್ಚು ರಾಜ್ಯಗಳಿಗೆ ಯಾವುದು? ಗುವಾಹಟಿ ಹೈಕೋರ್ಟ್. ಇದನ್ನು ಬಿಟ್ಟು ಮತ್ತೆ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಯಾವ ಹೈಕೋರ್ಟ್ಗಳು ಸೇವೆಯನ್ನ ನೀಡ್ತವೆ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಹೇಳಬೇಕು ಬಾಂಬೆ ಹೈಕೋರ್ಟ್. ಬಾಂಬೆ ಹೈಕೋರ್ಟ್ ಯಾವಾಗ? 1862ರಲ್ಲಿ ರಚನೆಯಾಗಿದ್ದು. ಯಾವ್ದಾವುದು? ಮಹಾರಾಷ್ಟ್ರ, ಗೋವಾ, ದಿಯು, ದಮನ್, ದಾದ್ರಾ ಮತ್ತು ನಗರ ಹವೇಲಿ. ಇದು ಕೂಡ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಸೇವೆಯನ್ನ ನೀಡುತ್ತದೆ. ಯಾವ ಹೈಕೋರ್ಟ್ ಇದು? ಬಾಂಬೆ ಹೈಕೋರ್ಟ್. ಬಾಂಬೆ ಹೈಕೋರ್ಟ್ ಗೊತ್ತಿರಲಿ, ಬಾಂಬೆ ಹೈಕೋರ್ಟ್ ಬಗ್ಗೆ. ಬಾಂಬೆ ಹೈಕೋರ್ಟ್ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಓಕೆ. ಇದ್ರೂ ಕೂಡ ಬೆಂಚ್ಗಳೆಲ್ಲಿವೆ? ಪಣಜಿ, ಔರಂಗಾಬಾದ್, ನಾಗ್ಪುರ್. ಪಣಜಿ, ಔರಂಗಾಬಾದ್, ನಾಗ್ಪುರ್. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ. ಹೈಕೋರ್ಟ್ ನಲ್ಲಿ ಯೂಶುವಲಿ ಇಂಗ್ಲಿಷ್ ನಲ್ಲೇ ಅದರ ಎಲ್ಲ ಕೆಲಸಗಳು ನಡೀತವೆ. ಇಲ್ಲಿ ನೋಡ್ರಿ, ಅತಿ ಹೆಚ್ಚು ರಾಜ್ಯಗಳಿಗೆ, ಈಗ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಒದಗಿಸಬಹುದ ಶಂಕರ್? ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಅನ್ನ ಒದಗಿಸಬಹುದಾ? ಎಸ್. ಸೊ ಗುವಾಹಟಿ ಹೈಕೋರ್ಟ್ ಯಾರ್ಯಾರಿಗೆ ಒದಗಿಸ್ತಾ ಇದೆ? ಅಸ್ಸಾಂ, ಅರುಣಾಚಲ, ನಾಗಾಲ್ಯಾಂಡ್, ಮಿಜೋರಾಂ. ಬಾಂಬೆ ಹೈಕೋರ್ಟ್ ಮಹಾರಾಷ್ಟ್ರ, ಗೋವಾ, ದಿಯು, ದಮನ್, ದಾದ್ರಾ ಮತ್ತು ನಗರ ಹವೇಲಿ. ಬೆಂಚ್ಗಳು ಅಂತಂದ್ರೆ ಸರ್ಕಿಟ್ ಬೆಂಚ್ಗಳು ಅಂತ ಇರ್ತಾವ. ಸರ್ಕಿಟ್ ಬೆಂಚ್ಗಳು ಅಂತಂದ್ರೆ ಸಂಚಾರಿ ಪೀಠಗಳು. ಅವು ಮೇನ್ ಪೀಠಗಳಲ್ಲ, ಬಟ್ ಅವು ಕೂಡ ಹೈಕೋರ್ಟ್ಗಳಾಗಿ ಕೆಲಸ ಮಾಡ್ತಾವ ಅಷ್ಟೇ. ಈ ಕರ್ನಾಟಕದ ಹೈಕೋರ್ಟ್ ಎಲ್ಲಿದೆ ಹೇಳ್ರಿ? ಕರ್ನಾಟಕದ ಹೈಕೋರ್ಟ್ ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ಆದ್ರೆ ಧಾರವಾಡ ಮತ್ತು ಗುಲ್ಬರ್ಗಾದಲ್ಲಿ ಸಂಚಾರಿ ಪೀಠಗಳಿದೆ ಇಲ್ವೋ? ಸೊ ಅವೇ ಸರ್ಕಿಟ್ ಬೆಂಚ್ಗಳು ಅಂತ ಕರಿತೀವಿ. ಅವು ಹೈಕೋರ್ಟ್ ಭಾಗಗಳೇ ಅವು, ಆದ್ರೆ ಮುಖ್ಯ ಪೀಠ ಅಲ್ಲವು. ಈಗ ಅರ್ಥ ಆಯ್ತು ಎಲ್ಲರಿಗೂ? ಯಾರೋ ಅತ್ಯಂತ ಹಳೆಯ ಅಂತ ಕೇಳಿದ್ರು. ಅತ್ಯಂತ ಹಳೆಯ ಯಾವಾಗ? 1862ರಲ್ಲಿ ರಚನೆ ಆಗಿದ್ದು 3 ಕೋರ್ಟ್ಗಳು. ಅದನ್ನು ಹೇಳ್ತೀನಿ, ಫಸ್ಟ್ ಇದನ್ನ ಬರ್ಕೊಳ್ರಿ. ರೈಟ್. ಬಾಂಬೆ ಹೈಕೋರ್ಟ್ ಅರ್ಥ ಆಯ್ತಾ? ಇನ್ನು ಕಲ್ಕತ್ತಾ ಹೈಕೋರ್ಟ್, ಇದು ಕೂಡ 1862ರಲ್ಲಿ ರಚನೆಯಾಗಿದ್ದು. ಇದಕ್ಕೂ ಸರ್ಕಿಟ್ ಪೀಠಲ್ಲಿದೆ, ಸರ್ಕಿಟ್ ಪೋರ್ಟ್ ಬ್ಲೇರ್ ನಲ್ಲಿದೆ. ಸೊ ಇದು ಯಾವ್ದಾವುದಕ್ಕೆ ನ್ಯಾಯವನ್ನ ಕೊಡ್ತದೆ? ಇದು ಪಶ್ಚಿಮ ಬಂಗಾಳಕ್ಕೂ ಇದೇ ಕೋರ್ಟು, ಅದ್ರ ಜೊತೆಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇನ್ನು ಮದ್ರಾಸ್ ಹೈಕೋರ್ಟ್ ಕೂಡ 1862. ಇವು 3 ನೋಡ್ರಿ, ಈ 3 ಏನು ಅತ್ಯಂತ ಹಳೆಯ ಪೀಠಗಳು. ರೈಟ್. ಇದರ ಸರ್ಕಿಟ್ ಎಲ್ಲಿದೆ? ಮದುರೈನಲ್ಲಿದೆ. ಸರ್ಕಿಟ್ ಕೋರ್ಟು ಮದುರೈನಲ್ಲಿದೆ. ಇದು ಯಾವ್ದಾವುದಕ್ಕೆ? ತಮಿಳುನಾಡು ಪ್ಲಸ್ ಮತ್ತೊಂದು ಯಾವುದು? ಪುದುಚೇರಿ. ತಮಿಳುನಾಡು ಪ್ಲಸ್ ಪುದುಚೇರಿ ಇವಾದವಾ? ಕಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆ, ಇವು 3 ಭಾರತದ ಅತ್ಯಂತ ಹಳೆಯ ಉಚ್ಚ ನ್ಯಾಯಾಲಯಗಳು. ಉಚ್ಚ ನ್ಯಾಯಾಲಯಗಳ ಕಾಯ್ದೆ 1861ರ ಪ್ರಕಾರ ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾ ಹೈಕೋರ್ಟ್ ರಚನೆ ಆಗುತ್ತೆ. ಲಾಸ್ಟ್ ಸ್ಲೈಡ್. ಕಾರ್ತಿಕ್ ಬೇಗ ಬರ್ಕೋಬೇಕು. ಇದು ಮುಗಿತಾ? ಮದ್ರಾಸು. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಹೈಕೋರ್ಟ್ ಇದೆ. ಯಾವುದು? ಚಂಡೀಗಢ ಹೈಕೋರ್ಟ್. ಯಾವ ಹೈಕೋರ್ಟು? ಚಂಡೀಗಢ ಹೈಕೋರ್ಟು 1975ರಲ್ಲಿ ರಚನೆಯಾಗಿತ್ತು. ಇದು ಎಲ್ಲೆಲ್ಲಿ? ಚಂಡೀಗಢ, ಪಂಜಾಬ್, ಹರಿಯಾಣ 3 ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಇದು. 3, ಒಂದು ಕೇಂದ್ರಾಡಳಿತ ಪ್ರದೇಶ, 2 ರಾಜ್ಯಗಳಿಗೆ ಒಂದೇ ಹೈಕೋರ್ಟ್.
ಇನ್ನು ನೆಕ್ಸ್ಟ್ ಯಾವ ಹೈಕೋರ್ಟ್? ಕೇರಳ ಹೈಕೋರ್ಟ್. ಕೇರಳ ಹೈಕೋರ್ಟ್ ಎಲ್ಲಿದೆ? ಇದು ಎರ್ನಾಕುಲಂನಲ್ಲಿ. ಕೇರಳ ಹೈಕೋರ್ಟ್ ಎಲ್ಲಿ ಬರುತ್ತೆ? ಎರ್ನಾಕುಲಂನಲ್ಲಿ ಬರುತ್ತೆ. ಈ ಕೇರಳ ಹೈಕೋರ್ಟ್ 1958ರಲ್ಲಿ ರಚನೆಯಾಗಿದ್ದು. ಇದು ಏನು? ಕೇರಳ ಮತ್ತು ಲಕ್ಷದ್ವೀಪ. ಸೊ ಇವೆಲ್ಲ ಒಂದಕ್ಕಿಂತ ಹೆಚ್ಚು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿರ್ತಕ್ಕಂತಹ ಹೈಕೋರ್ಟ್ಗಳು. ರೈಟ್, ಒಂದಕ್ಕಿಂತ ಹೆಚ್ಚು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿರ್ತಕ್ಕಂತಹ ಹೈಕೋರ್ಟ್ಗಳು ಎಷ್ಟಿವೆ ಹೇಳ್ರಿ ನೋಡೋಣ. ಎಷ್ಟಿವೆ? 1 2 3 4 6 6 5 ಯಾಕ 6. ಸೊ ಪ್ರಶ್ನೆ ಏನಾದ್ರೂ ಕೇಳಿದ್ರೆ ನಿಮಗೆ ಒಂದಕ್ಕಿಂತ ಹೆಚ್ಚು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಒಳಗೊಂಡಿರ್ತಕ್ಕಂಥ ಹೈಕೋರ್ಟ್ಗಳು ಎಷ್ಟಿವೆ ಅಂತಂದ್ರೆ 6. ಒಂದಕ್ಕಿಂತ ಹೆಚ್ಚು ರಾಜ್ಯ ಅಂತ ಕೇಳಿದ್ರೆ ಕೇವಲ ರಾಜ್ಯ ಬರೇ, ಕೇಂದ್ರಾಡಳಿತ ಪ್ರದೇಶ ಬಿಟ್ಟು. ಇಲ್ಲಿ ನೋಡ್ರಿ, ಪಂಜಾಬ್ ಹರಿಯಾಣ ಇದು 1, ಮಹಾರಾಷ್ಟ್ರ ಗೋವಾ ಇದು 2, ಇದು 3. ಸೊ ಬರೀ ರಾಜ್ಯ ಅಂದಾಗ 3, ಬರೀ ರಾಜ್ಯ ಅಂದಾಗ 3, ರಾಜ್ಯ ಪ್ಲಸ್ ಕೇಂದ್ರಾಡಳಿತ ಪ್ರದೇಶ ಅಂದಾಗ 6. ಅತ್ಯಂತ ಹಳೆಯ ಹೈಕೋರ್ಟ್ ಅಂತಂದ್ರೆ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್. ಚಂಡೀಗಢ ಕೇಂದ್ರಾಡಳಿತ ಪ್ರದೇಶ ಅಲ್ವಾ? ಹೌದಾ ಅಲ್ವಾ? ಹೌದು. ಮತ್ತೆ ಮುಗಿತಾ ಇದು? ಮೂರು ಅಲ್ಲ, ಮೂರೇನಮ್ಮ ಅಲ್ಲ. 3 ಅಲ್ಲ ಅಂದ್ರೆ ಏನಲ್ಲದು? ನೀವು 3 ಅಂದ್ರಲ್ಲ, ಏನಲ್ಲ. ಓನ್ಲಿ ಸ್ಟೇಟ್ಸ್ ಹೈಕೋರ್ಟ್ ಹೇಳಿದ್ರಿ, ಅದು 2. ನಿಮ್ಮಮ್ಮ ಹೇಳಲ್ಲ. ಯಾವ 2ಪ್ಪ? ಚಂಡೀಗಢ ಬಿಡ್ತಿರೋ, ಮಹಾರಾಷ್ಟ್ರ ಬಿಡ್ತಿರೋ, ಬಾಂಬೆ ಬಿಡ್ತಿರೋ? ಹಂಗಂದ್ರೆ 2 ಆಗಂಗಿಲ್ಲ. ಯಾಕಂದ್ರೆ ಬಾಂಬೆ ಹೈಕೋರ್ಟ್ನಲ್ಲೂ ದಾದ್ರಾ ಮತ್ತು ನಗರ ಹವೇಲಿ, ದಿಯು ಮತ್ತು ದಮನ್ ಇದೆ. ಮತ್ತು ಅದರಲ್ಲಿ ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ. ಒಂದಕ್ಕಿಂತ ಹೆಚ್ಚು ರಾಜ್ಯ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ರಾಜ್ಯ, ಕೇಂದ್ರಾಡಳಿತ ಪ್ರದೇಶ ಇರ್ಲಿ ಬಿಡ್ಲಿ, ಸೊ ದಟ್ ವಿಲ್ ಬಿಕಮ್ 3. ಗುಂಗುನಾಗ ಬಂದ್ಬಿಡ್ತು ಕ್ಲಾಸಿಗೆ. ಇನ್ನು ಅಲಹಾಬಾದ್ ಹೈಕೋರ್ಟ್ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇದು ಪ್ರಶ್ನೆ ಆಗುತ್ತೆ. ಯಾಕೆ ಅಲಹಾಬಾದ್ ಹೈಕೋರ್ಟ್ ಬಹಳ ಇಂಪಾರ್ಟೆಂಟ್? ಯಾಕೆ ಹೇಳ್ರಿ? ಉತ್ತರ ಪ್ರದೇಶ ರಾಜ್ಯ. ಯಾಕಂತಂದ್ರೆ ಈ 3 ಹೈಕೋರ್ಟ್ಗಳನ್ನ ಬಿಟ್ಟು ನೆಕ್ಸ್ಟ್ ರಚನೆ ಆಗಿದ್ದ ಇದು 1866ರಲ್ಲಿ. ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಲಕ್ನೋ ಹೈಕೋರ್ಟ್ ಅಲ್ಲ. ಇವು ಸ್ವಲ್ಪ ನೆನಪಿರ್ಲಿ. ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಅಲಹಾಬಾದ್ ಹೈಕೋರ್ಟ್. ಇದರ ಸಂಚಾರಿ ಪೀಠ ಎಲ್ಲಿದೆ? ಲಕ್ನೋದಲ್ಲಿದೆ. ಸೊ ನಿಮಗೆ ಕೇಳ್ತಾರೆ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿತ್ತು ಒಮ್ಮೆ. ಯಾವ್ಯಾವ ರಾಜ್ಯಗಳು ಮತ್ತು ರಾಜಧಾನಿ ಅವು ನೆನಪಲ್ಲಿರ್ಬೇಕು. ಅವು ರಾಜಧಾನಿನೇ ಹೈಕೋರ್ಟ್ ಇದೆಯಾ ಇಲ್ವಾ ಅಂತ ಹೇಳಿ. ಉದಾಹರಣೆಗೆ ಕರ್ನಾಟಕ ಇದೆ. ಕರ್ನಾಟಕದ ಹೈಕೋರ್ಟ್ ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ಯಾವಾಗ ರಚನೆ ಆಯಿತು ಬೆಂಗಳೂರು ಹೈಕೋರ್ಟ್? 1884. ಇದರ ಸಂಚಾರಿ ಪೀಠಗಳು ಎಲ್ಲೆಲ್ಲಿವೆ? ಧಾರವಾಡ ಮತ್ತು ಕಲಬುರಗಿ. ಇದು ರಾಜಧಾನಿಯಲ್ಲೇ ಇದೆ. ರಾಜಧಾನಿಯಲ್ಲಿದ್ದಾಗ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ, ರೈಟ್? ಬಿಹಾರದ್ದು ಪಾಟ್ನಾದಲ್ಲಿದೆ. ಒಡಿಶಾದಲ್ಲಿದೆ. ಒಡಿಶಾದಲ್ಲಿ ಭುವನೇಶ್ವರದಲ್ಲಿದೆಯಾ ಅಥವಾ ಕಟಕ್ನಲ್ಲಿದೆಯಾ? ಕಟಕ್ ಹೈಕೋರ್ಟ್. ಒಡಿಶಾದಲ್ಲಿ ಯಾವ ಹೈಕೋರ್ಟ್? ಕಟಕ್ ಹೈಕೋರ್ಟ್. ರಾಜಸ್ಥಾನದಲ್ಲಿದೆ, ಜೋಧ್ಪುರದಲ್ಲಿದೆ, ಜೈಪುರದಲ್ಲಿಲ್ಲ. ರಾಜಸ್ಥಾನ ಜೋಧ್ಪುರ ಹೈಕೋರ್ಟ್.
ಜೈಪುರದಲ್ಲಿ ಸಂಚಾರಿ ಪೀಠ ಇದೆ ಆದ್ರೆ ಜೋಧ್ಪುರ ಹೈಕೋರ್ಟ್ ರಾಜಸ್ಥಾನ. ಓಕೆ, ಸಿಕ್ಕಿಂ ಗ್ಯಾಂಗ್ಟಕ್ ಇದೆ. ಛತ್ತೀಸ್ಗಢ ರಾಯ್ಪುರದಲ್ಲಿ ಇಲ್ಲ, ಬಿಲಾಸ್ಪುರದಲ್ಲಿದೆ. ಛತ್ತೀಸ್ಗಢ ಎಲ್ಲಿದೆ? ಬಿಲಾಸ್ಪುರದಲ್ಲಿದೆ. ಹೌದಾ? ಉತ್ತರಾಖಂಡದ್ದು ಡೆಹ್ರಾಡೂನ್ ನಲ್ಲಿಲ್ಲ, ನೈನಿತಾಲ್ ನಲ್ಲಿದೆ. ನೈನಿತಾಲ ಹೈಕೋರ್ಟ್. ಓಕೆ, ಆಮೇಲೆ ಓಕೆ, ಆಮೇಲೆ ಇನ್ನೊಂದು ಮರೆತು ಹೋದೆ ನಾನು, ಒಂದಕ್ಕಿಂತ ಹೆಚ್ಚು ಕೇಂದ್ರಾಡಳಿತ ಪ್ರದೇಶ ರಾಜ್ಯಗಳಿಲ್ಲ. ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯಗಳಿಲ್ಲ. ಅಂಥವು ಎಷ್ಟು ಹೈಕೋರ್ಟ್ ಇವೆ? ಯಾವುದು? ಒಂದೇ ಒಂದು, ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್, ಶ್ರೀನಗರ ಹೈಕೋರ್ಟ್. ಇದು ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್, 2019. ಓಕೆ, ಇದು ಕೂಡ ಪ್ರಶ್ನೆ ಆಗ್ಬೋದು. ಮೇಘಾಲಯ ಶಿಲಾಂಗ್ನಲ್ಲಿದೆ, ತ್ರಿಪುರಾ ಅಗರ್ತಲಾದಲ್ಲಿದೆ, ಡೆಲ್ಲಿ ಇದೆ, ಗುಜರಾತ್ ಅಹಮದಾಬಾದ್ ಇದೆ. ಮತ್ತೆ ಯಾವ್ದು ಬಿಡ್ತಾ ಇದೀವಿ? ಮಧ್ಯಪ್ರದೇಶ ಜಬಲ್ಪುರ್. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಇದು ಪ್ರಶ್ನೆ ಆಗಿತ್ತು. ಮಧ್ಯಪ್ರದೇಶ ಹೈಕೋರ್ಟ್ ಅಲ್ಲಿದೆ, ಜಬಲ್ಪುರದಲ್ಲಿದೆ. ಪ್ರಶ್ನೆ ಹೊಂದಿಸಿ ಬರೆಯಿರಿ. ರಾಜ್ಯದ ಹೆಸರು ಕೊಟ್ಟಿರ್ತಾರೆ, ಹೈಕೋರ್ಟ್ ಹೆಸರು ಕೊಟ್ಟಿರ್ತಾರೆ. ಮಧ್ಯಪ್ರದೇಶ ಬಾಜು ಬೇರೆ ಯಾವ್ದಾರ ಕೊಟ್ಟು ಬಿಡ್ತಾರೆ, ಇಂದೋರ್ ಅಂತ ಹೇಳಿ ಕೊಡ್ತಾರ. ಇಲ್ಲ ಮಧ್ಯಪ್ರದೇಶದ ರಾಜಧಾನಿ ಯಾವುದು? ಹಂಗೂ ಕೊಡ್ಬೋದು. ಓಕೆ, ಆಂಧ್ರದ್ದು ಎಲ್ಲಿ ರಚನೆ ಆಗ್ತಿದೆ? ಆಂಧ್ರ ಪ್ರದೇಶ ಅಮರಾವತಿ. ಭೋಪಾಲ್ ರಾಜಧಾನಿ ಆದ್ರೆ ಇರೋದಲ್ಲಿ ಜಬಲ್ಪುರದಲ್ಲಿ. ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್, ಇರೋದು ನೈನಿತಾಲು. ಛತ್ತೀಸ್ಗಢ ರಾಜಧಾನಿ ಯಾವುದು? ರಾಯ್ಪುರ, ಇರೋದು ಬಿಲಾಸ್ಪುರ. ರಾಜಸ್ಥಾನ ರಾಜಧಾನಿ ಜೈಪುರ, ಇರೋದು ಜೋಧ್ಪುರ. ಒಡಿಶಾ ರಾಜಧಾನಿ ಭುವನೇಶ್ವರ, ಇರೋದು ಕಟಕ್. ಉತ್ತರ ಪ್ರದೇಶ ರಾಜಧಾನಿ ಲಕ್ನೋ, ಇರೋದಿಲ್ಲಿ ಅಲಹಾಬಾದ್. ಅರ್ಥ ಆಯ್ತಾ? ಹೈಕೋರ್ಟ್ಗಳ ಹೆಸರು. ಓಕೆ, ಕೇರಳ ಹೇಳಿದಿನಲ್ಲಪ್ಪ, ಎರ್ನಾಕುಲಂ ಹೈಕೋರ್ಟ್ ಅಂತ. ಮಹೇಶ್ ಹಿಂದೆನೆ ಹೇಳಿದಿನಲ್ಲ, ಕೇರಳ ಎರ್ನಾಕುಲಂ ಹೈಕೋರ್ಟ್ ಅಂತ. ನೆಕ್ಸ್ಟ್, ಇನ್ನು ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರ ಸಂಖ್ಯೆ ಎಷ್ಟಿರಬೇಕು? ನ್ಯಾಯಾಧೀಶರ ಸಂಖ್ಯೆ ಎಷ್ಟಿರಬೇಕು? ವಿಧಿ 216 ಪ್ರಕಾರ ಒಬ್ಬ ಏನಿರಬೇಕು? ಮುಖ್ಯ ನ್ಯಾಯಮೂರ್ತಿ, ಹಾಗೆ ಇತರೆ ನ್ಯಾಯಮೂರ್ತಿಗಳಿರ್ಬೇಕು. ಇತರೆ ನ್ಯಾಯಮೂರ್ತಿಗಳು ಎಷ್ಟಿರಬೇಕು? ರಾಷ್ಟ್ರಪತಿ ಕಾಲಕ್ಕೆ ನಿರ್ಧರಿಸುತ್ತಾರೆ. ರಾಷ್ಟ್ರಪತಿ ಕಾಲಕ್ಕೆ ನಿರ್ಧರಿಸುತ್ತಾರೆ. ಮ್ಯಾಕ್ಸಿಮಮ್ ಲಿಮಿಟ್ ಸಂಸತ್ತು ಫಿಕ್ಸ್ ಮಾಡಿರ್ತದೆ. ಬಟ್ 216 ಏನ್ ಹೇಳ್ತದೆ? ಎವ್ರಿ ಹೈಕೋರ್ಟ್ ಶಲ್ ಕನ್ಸಿಸ್ಟ್ ಆಫ್ ಅ ಚೀಫ್ ಜಸ್ಟಿಸ್ ಅಂಡ್ ಸಚ್ ಅದರ್ ಜಡ್ಜಸ್ ಆಸ್ ಪ್ರೆಸಿಡೆಂಟ್ ಮೇ ಫ್ರಮ್ ಟೈಮ್ ಟು ಟೈಮ್ ಡೀಮ್ ಇಟ್ ನೆಸೆಸರಿ ಟು ಅಪಾಯಿಂಟ್. ಅವರು ಎಷ್ಟು ಯಾರನ್ನ ಕಾಲಕ್ಕೆ ನಿರ್ಧರಿಸುತ್ತಾರೆ ಅನ್ನೋಂಗಿಲ್ಲ, ನೇಮಿಸುತ್ತಾರೆ ಅಂತ ಹೇಳ್ಬೇಕು. ನಿರ್ಧರಿಸುವುದು ಸಂಸತ್ತೇ ಇದ್ರು ಕೂಡ ನೇಮಿಸುವವರು ಯಾರು? ಎಷ್ಟು ಬೇಕೋ ಅಷ್ಟು ನೇಮಿಸುತ್ತಾರೆ. ಸೊ ಹೀಗಾಗಿ ಸಂಖ್ಯೆ ನಿಗದಿಪಡಿಸಲಾಗಿಲ್ಲ ಅನ್ನೋದು ಕೂಡ ನೆನಪಲ್ಲಿಟ್ಬಿಟ್ಟು, ನಿಗದಿಪಡಿಸಲಾಗಿಲ್ಲ. ಸೊ ಇವೆಲ್ಲ ಒಂದೊಂದು ಹೈಕೋರ್ಟ್ಗೆ ಎಷ್ಟೆಷ್ಟು ಜನ ಬೇಕು ಅಷ್ಟೆಷ್ಟು ಜನ ಅವರು ನೇಮಕ ಮಾಡ್ಕೊಂತ ಹೋಗ್ತಾರೆ. ನಮಗೇನು ಕೇಳೋದಿಲ್ಲ ಅವರು. ಇನ್ನು ಯಾರನ್ನ ನೇಮಕ ಮಾಡಬಹುದು? ರೈಟ್, ವಿಧಿ 217 ಹೇಳ್ತದೆ. ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿ ನೇಮಕ ಮಾಡ್ತಾರೆ, ನೇಮಿಸುತ್ತಾರೆ ಆಬ್ವಿಯಸ್ಲಿ. ಆದ್ರೆ ಯಾರ ಜೊತೆ ಸಮಾಲೋಚನೆ ನಡೆಸಬೇಕು? ಸಂವಿಧಾನದ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ರೈಟ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ರೈಟ್, ಸಿಜೆಐ, ರಾಜ್ಯಪಾಲರು ಮತ್ತು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ.
ಮುಖ್ಯ ನ್ಯಾಯಮೂರ್ತಿ ಮತ್ತೆ ಅವ್ರಿಗೆ ಯಾರ್ಯಾರು ನ್ಯಾಯಮೂರ್ತಿಗಳು. ಆದ್ರೆ ಆಕ್ಚುಲಿ ಏನಾಗಿದೆ, ಇದು ಇಟ್ ಹ್ಯಾಸ್ ಬಿಕಮ್ ಕೊಲಿಜಿಯಂ ಪದ್ಧತಿ ರೆಡಿ ಆಗಿದೆ. ಕೊಲಿಜಿಯಮ್ಮೇ ರೆಕಮೆಂಡ್ ಮಾಡುತ್ತೆ, ಕೊಲಿಜಿಯಮ್ಮೇ ರೆಕಮೆಂಡ್ ಮಾಡ್ತದೆ. ಕ್ಲಿಯರ್ ಇದೆಯಾ? ಸೊ ಇವರು CJI ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಾಜ್ಯಪಾಲರ ಜೊತೆಗೆ ಡಿಸ್ಕಸ್ ಮಾಡಿ ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಾರೆ. ಗವರ್ನರ್ ಯಾಕೆ ಅಂತಂದ್ರೆ ಆ ರಾಜ್ಯದ ಒಂದು ಕನ್ಸಲ್ಟೇಷನ್ ಅಷ್ಟೇ, ಅದು ಇಟ್ಸ್ ನಾಟ್ ಕನ್ಕರೆನ್ಸ್, ಬರೀ ಕನ್ಸಲ್ಟೇಷನ್. ರೈಟ್, ನೇಮಕ ಗೊತ್ತಾಯ್ತು. ಇನ್ನು ತೆಗೆದು ಹಾಕೋದು ಹೆಂಗೆ? ಗವರ್ನರ್ ಆ ರಾಜ್ಯದ ಮುಖ್ಯಸ್ಥ ಇಲ್ಲವ, ಸೊ ಕೇಳ್ತಾರೆ. ಗವರ್ನರ್ ಆ ರಾಜ್ಯದ ಮುಖ್ಯಸ್ಥ ಕೇಳಬೇಕಾಗುತ್ತೆ. ಇನ್ನು ಯಾವ ರೀತಿ ಅವರ ಹುದ್ದೆ ತೆರವಾಗಬಹುದು? ಒಂದು, ರಾಜೀನಾಮೆ ಸಲ್ಲಿಸಬಹುದು ಅವರು. ಒಂದೇನು ಮಾಡಬಹುದು, ರಾಜೀನಾಮೆ ಸಲ್ಲಿಸಿ ಹೋಗ್ಬಿಡ್ಬಹುದು. ರೈಟ್. ಎರಡನೇದ್ದು, ಅವರನ್ನ ದೋಷಾರೋಪಣೆ ಅಥವಾ ಮಹಾಭಿಯೋಗದಿಂದ ತೆಗೆದುಹಾಕಬಹುದು. ರೈಟ್. ವಿಧಿ 124 ಸಬ್ ಕ್ಲಾಸ್ 4 ಅಡಿಯಲ್ಲಿ ಯಾವ ರೀತಿ ತೆಗೆದುಹಾಕಬಹುದು ಇವರನ್ನ? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ತೆಗೆದುಹಾಕುವ ರೀತಿಯಲ್ಲಿ. ರೀತಿಯಲ್ಲಿ 217 ಏನ್ ಹೇಳ್ತದೆ? ರಾಷ್ಟ್ರಪತಿ, ಭಾರತದ ಮುಖ್ಯ ನ್ಯಾಯಮೂರ್ತಿ, ರಾಜ್ಯಪಾಲರು ಮತ್ತು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರ ನ್ಯಾಯಮೂರ್ತಿಗಳ ಜೊತೆಗೆ ಸಮಾಲೋಚನೆ ನಡೆಸಿ ನೇಮಕ ಮಾಡ್ತಾರೆ. ಸಿದ್ಧಾರ್ಥ ಅಷ್ಟೇ. ಹೈಕೋರ್ಟ್ ಜಡ್ಜ್ ನೇಮಕ ಮಾಡಬೇಕಾದ್ರೆ ಆ ರಾಜ್ಯದ ರಾಜ್ಯಪಾಲರನ್ನ ಸಮಾಲೋಚನೆ ಮಾಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ನೀಡಲಾಗಿದೆ. ಸೊ ನೋಡ್ರಿ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ಯಾವ ರೀತಿ ತೆಗೆದಾಕ್ತಾರೆ ನಾನು ಆಲ್ರೆಡಿ ಹೇಳಿದ್ದೀನಿ. ದೋಷಾರೋಪಣಾ ಪಟ್ಟಿ ರೆಡಿ ಆಗಬೇಕು, ಸ್ಪೀಕರ್ಗೆ ಸಲ್ಲಿಸಬೇಕು. ಆಮೇಲೆ ಒಂದು 3 ಸದಸ್ಯ ಸಮಿತಿ ರಚನೆ ಮಾಡ್ತಾರೆ. ಆ 3 ಸದಸ್ಯ ಸಮಿತಿ ವರದಿ ನೀಡಬೇಕು. ವರದಿ ನೀಡಿದ ಮೇಲೆ ಏನಾಗುತ್ತೆ, ಅದನ್ನ ಸದನಗಳ ಮುಂದೆ ಇಡ್ತಾರೆ. ನೆನಪಿದೆಯಲ್ಲ? ನೆನಪಿದೆಯಲ್ವೋ ಎಲ್ಲರಿಗೂ? ಎಸ್, ವಿಶೇಷ ಬಹುಮತದಿಂದ 2 ಕಾರಣಗಳು ಯಾವ್ಯಾವ ಹೇಳ್ರಿ? ಸಾಬೀತಾದ ದುರ್ವರ್ತನೆ ಅಥವಾ ಅಸಾಮರ್ಥ್ಯ, ಪ್ರೂವನ್ ಮಿಸ್ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿ. ಪೂರ್ತಿ ನಿಮಗೆ ಹೇಳಿದ್ದೀನಿ ಅದನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ಓಕೆ, 2/3 ಮೆಜಾರಿಟಿ ಇರಬೇಕು. ರಾಮಸ್ವಾಮಿ ಅವ್ರದ್ದಾಗಿತ್ತು ಅಂತ ಹೇಳಿದ್ದೆ ನಿಮ್ಗೆ. ಇದರಿಂದನಾದ್ರೂ ಅವ್ರು ಹೊರಗೆ ಹೋಗಬಹುದು. ರೈಟ್. ಅಥವಾ ಅವರನ್ನ ವರ್ಗಾವಣೆ ಮಾಡಿದಾಗ, ಅವರನ್ನ ಒಂದು ಹೈಕೋರ್ಟ್ನಿಂದ ಇನ್ನೊಂದು ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದ್ರು ಕೂಡ ಸ್ಥಾನ ತೆರವಾಗ್ತದೆ. ಓಕೆ, ಇವು 3 ನಿಮಗೆ ನೆನಪಲ್ಲಿರಲಿ. ಆಮೇಲೆ ಅವನು ಅರ್ಹನಾಗಿರ್ಬೇಕು. ಅರ್ಹತೆಗಳು ಕೂಡ ಇದೆ ಕೆಲವೊಂದಿಷ್ಟು. ಅರ್ಹತೆಗಳೇನ ಹೇಳ್ರಿ? ಒಂದು, ಭಾರತದ ಪ್ರಜೆ ಆಗಿರ್ಬೇಕು. ರೈಟ್. ಯಾವುದಾದ್ರೂ ಅಧೀನ ನ್ಯಾಯಾಲಯದಲ್ಲಿ ಎಷ್ಟು ವರ್ಷ? 10 ವರ್ಷ ವಕೀಲನಾಗಿರ್ಬೇಕು. ಮೂರನೇದ್ದು, ರೈಟ್, ಒಂದು ಅಥವಾ ಹೆಚ್ಚು ಉಚ್ಚ ನ್ಯಾಯಾಲಯಗಳಲ್ಲಿ ಹತ್ತು ವರ್ಷ ವಕೀಲನಾಗಿ, ಮೇಲೆ ನ್ಯಾಯಾಧೀಶ ಆಗಬೇಕು. ಇದು ನ್ಯಾಯಾಧೀಶ. 10 ವರ್ಷ ನ್ಯಾಯಾಧೀಶ ಇಲ್ಲ 10 ವರ್ಷ ವಕೀಲನಾಗಿ. ಕ್ಲಿಯರ್ ಇದೆಯಾ? 10 ವರ್ಷ ಕಂಟಿನ್ಯೂಸ್ ವಕೀಲನಾಗಿರ್ಬೇಕು ಇಲ್ಲ ನ್ಯಾಯಾಧೀಶನಾಗಿರ್ಬೇಕು. $10 ಅಪ್ಪ.
5 ವರ್ಷ ಅಂತ ಯಾರು ಹೇಳ್ಯಾರ? ಐದು ವರ್ಷ ಅಂತಿದ್ಯಾ? ನಾನು ಸಂವಿಧಾನ ಓದಿದಾಗ 10 ವರ್ಷ ಇತ್ತು. ನಾನು ಸಂವಿಧಾನ ಓದಿದಾಗ 10 ವರ್ಷ ಇತ್ತು. 5 ವರ್ಷ ಎಲ್ಲಿದೆ ಕಳಿಸ್ರಿ, ನನಗೆ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ರಿ. 5 ವರ್ಷ ಎಲ್ಲಿದೆ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ರಿ. ಯಾಕಂದ್ರೆ ಇದು ನಾನು ಸ್ಟ್ರೇಟ್ ಫಾರ್ವರ್ಡ್ ವಿಧಿ 217ರಿಂದಾನೇ ಹೇಳ್ತಾ ಇದ್ದೀನಿ. ಎಲ್ಲಿ ಚೇಂಜ್ ಆಗಿದೆ? ಯಾರ್ಯಾರು 5 ಅಂದಿರಿ? ಗಿರೀಶ, ಮಂಜು, ಪುನೀತಾ, ನಿತುಶ್ರೀ, ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ಬೇಕು. ಶಿಕ್ಷಕರನ್ನ ತಪ್ಪು ದಾರಿಗೆ ಎಳಿತಾ ಇದ್ರಿ ನೀವು. ಬರ್ಕೊಳ್ಳಿ ಬೇಗ. ಅಲ್ಲ, ನನ್ನ ಸಂವಿಧಾನ ನನ್ನ ಸಬ್ಜೆಕ್ಟ್ ಅಲ್ಲ, ಒಪ್ಕೋತೀನಿ ನಾನು. ಹೌದಾ? ಸಂವಿಧಾನ ನನ್ನ ಸ್ವಾಭಾವಿಕ ವಿಷಯ ಅಲ್ಲ, ಒಪ್ಕೋತೀನಿ ನಾನು, ಹಂಗೇನಿಲ್ಲ. ಬಟ್ ನನ್ನನ್ನೇ ದಾರಿ ತಪ್ಪಿಸ್ತಿರಲ್ಲ ನೀವು. ಅಷ್ಟು ಮಾಹಿತಿ ಇದೆ ನನಗೆ, ಅಷ್ಟಂತೂ ಮಾಹಿತಿ ಇದೆ. ನನ್ನ ಸಬ್ಜೆಕ್ಟ್ ಅಲ್ಲ ಅಂದ್ರೂ ನೀವು ಹಿಂದಿನ ಯಾವುದೇ ಸಂವಿಧಾನ ಕೋರ್ಸ್ ತೆಗೆದು ನೋಡ್ರಿ, ಈ ಕೋರ್ಸ್ ತೆಗೆದು ನೋಡ್ರಿ, ಆ ಕೋರ್ಸಿನಗಿಂತ ಹೆಚ್ಚು ಮಾಹಿತಿ ನಿಮಗೆ ಸಿಗ್ತದೆ. ದಟ್ ಐ ಕ್ಯಾನ್ ಗ್ಯಾರಂಟಿ. ಸಿಗ್ತದೆ ಇಲ್ವೋ? ಹಲೋ, ನಮಸ್ಕಾರ ಸರ್. ಸರ್, ಇದು ಅಂದ್ರೆ ಸಂಚಾರಿ ಪೀಠದಾಗೂ ಒಬ್ರು ಮುಖ್ಯ ನ್ಯಾಯಾಧೀಶರು ಇರ್ತಾರೆ? ಇಲ್ಲ, ಸಂಚಾರಿ ಪೀಠದಲ್ಲಿ ಮುಖ್ಯ ನ್ಯಾಯಾಧೀಶ ಇರಲ್ಲ ಸರ್. ಮತ್ತೆ ಸಂಚಾರಿ ಪೀಠದಲ್ಲಿ ಮುಖ್ಯ ನ್ಯಾಯಾಧೀಶರು ಇರಲ್ಲ ಅಂದ್ರೆ ಯಾರು ಇರ್ತಾರೆ ಸರ್? ನ್ಯಾಯಾಧೀಶರು ಇರ್ತಾರೆ. ಅಂದ್ರೆ ಅವರು ಈಕ್ವಲ್ ಟು ಡಿಸ್ಟ್ರಿಕ್ಟ್ ಇವ್ರು ನ್ಯಾಯಾಧೀಶರು ಇದ್ದಂಗೆ. ಸಂಚಾರಿ ಪೀಠ ಹೈಕೋರ್ಟೇ, ಅದು ಹೈಕೋರ್ಟ್ ನ್ಯಾಯಾಧೀಶರೇ ಇರ್ತಾರೆ, ಮುಖ್ಯ ನ್ಯಾಯಾಧೀಶರು ಇರಲ್ಲ. ಅದಕ್ಕೊಂದು ಸಪರೇಟ್ ಮುಖ್ಯ ನ್ಯಾಯಾಧೀಶರು ಇರಲ್ಲ. ಅಂದ್ರೆ ಅವ್ರ ಜೊತೆ ಒಬ್ಬರಿಗೆ ನ್ಯಾಯಾಧೀಶ ಅಂತ ನೇಮಕ ಬಹಳ ಮಾಡಿರ್ತಾರೆ. ಮಂದಿ ಇರ್ತಾರೆ ಅಲ್ಲೂ. ಸಂಚಾರಿ ಪೀಠದಲ್ಲೂ 10 ನ್ಯಾಯಾಧೀಶರು ಇರ್ಬೋದು, 15 ನ್ಯಾಯಾಧೀಶರು ಇರ್ಬೋದು. ಸೊ ಯು ನೆವರ್ ನೋ. ಸರ್, ಮತ್ತೆ ಸಂಚಾರಿ ಪೀಠದಲ್ಲಿ ವಿಚಾರಣೆ ಇದನ್ನ ನಾವು ಹೈಕೋರ್ಟಿಗೆ ತಗೊಂಡ್ ಹೋಗ್ಬೋದ್ರಿ ಸರ್? ಏನು ಸುಪ್ರೀಂ ಕೋರ್ಟಿಗೆ ಡೈರೆಕ್ಟ್ ತಗೊಂಡ್ ಹೋಗ್ಬೇಕ್ರಿ ಸರ್ ಕೇಸಸ್? ಏನಾಯ್ತಪ್ಪ? ಸಂಚಾರಿ ಪೀಠ ಅಂದ್ರೆ ಅದು ಹೈಕೋರ್ಟೆ, ಅದಕ್ಕೂ ಹೈಕೋರ್ಟ್ ನಷ್ಟೇ ಅಧಿಕಾರಗಳಿರ್ತವೆ. ಹೈಕೋರ್ಟ್ ನ ಎಲ್ಲಾ ಕಾರ್ಯಗಳನ್ನು ಅದು ಮಾಡ್ತದೆ. ಸೊ ಸಂಚಾರಿ ಪೀಠದಲ್ಲಿ ಅದೇನಾದ್ರೂ ನಿಮ್ಗೆ ವಿರೋಧವಾಗಿದ್ರೆ ಅದನ್ನ ನೀವು ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ಬೋದು ಡೈರೆಕ್ಟ್. ಮತ್ತೆ ಹೈಕೋರ್ಟ್ ಅಂತಲ್ಲ, ಅದು ಹೈಕೋರ್ಟೇ, ಅದು ಸಂಚಾರಿ ಹೈಕೋರ್ಟ್ ಅಂತಾರ ಅದು. ಸರ್, ಮತ್ತೆ ಇಲ್ಲಿಂದ ವಿಚಾರಣೆಗಳು ಬ್ಯಾಂಗ್ಳೂರ್ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರೇ ಮಾಡ್ತಾರಿ ಸರ್? ಅಲ್ಲಪ್ಪ, ಈಗ ಮುಖ್ಯ ನ್ಯಾಯಾಧೀಶರೇ ವಿಚಾರಣೆ ಮಾಡ್ಬೇಕಂತಿಲ್ಲ. ಮುಖ್ಯ ನ್ಯಾಯಾಧೀಶ ಎಲ್ಲಾ ಕೇಸ್ ಮಾಡಕ್ ಬರಲ್ಲ. ಹೈಕೋರ್ಟ್ ಜಡ್ಜ್ಗಳು, ಮುಖ್ಯ ನ್ಯಾಯಾಧೀಶ ಎಲ್ಲರೂ ಸಮಾನರೇ ಅವರು ನ್ಯಾಯ ವ್ಯವಸ್ಥೆಯಲ್ಲಿ. ಬಟ್ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಕೆಲವೊಂದಿಷ್ಟು ವಿಶೇಷ ಅಧಿಕಾರಗಳನ್ನು ಹೊಂದಿರ್ತಾನೆ. ಸೊ ಯಾರೇ ಡಿಸಿಷನ್ ಕೊಡ್ಲಿ, ಅದು ಹೈಕೋರ್ಟ್ ಡಿಸಿಷನ್ ಅದು. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ. ಎಸ್ ಹೇಳ್ರಿ. ಹಲೋ ಸರ್. ಹೇಳಿ ಸರ್, ನಮಸ್ತೆ ಸರ್. ಸರ್, ಇದು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ನೇಮಕ ಮಾಡ್ಬೇಕಾದ್ರೆ ಮತ್ತೆ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡ್ಬೇಕಾದ್ರೆ ಆ ರಾಜ್ಯಪಾಲ ರೊಂದಿಗೆ ಸಮಾಲೋಚನೆ ನಡೆಸಿ ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳಿದ್ರಿ. ಆದ್ರೆ ಇಲ್ಲಿ ಬುಕ್ ಅಲ್ಲಿ ಬರೀ ಅಂದ್ರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ಬೇಕಾದ್ರೆ ಮಾತ್ರ ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚನೆ ನಡೆಸಿ ಅವರನ್ನ ನೇಮಕ ಮಾಡ್ತಾರೆ. ಮತ್ತು ಇತರ ನ್ಯಾಯಾಧೀಶರನ್ನ ನೇಮಕ ಮಾಡ್ಬೇಕಾದ್ರೆ ರಾಷ್ಟ್ರಾಧ್ಯಕ್ಷರು ಸಂಬಂಧಪಟ್ಟ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ಅಂತಿದೆ. ನೀವು ಅಲ್ಲಿ ಬರ್ಸ್ಬೇಕಾದ್ರೆ ಇತರ ನ್ಯಾಯಾಧೀಶರು ಮತ್ತೆ ಮುಖ್ಯ ನ್ಯಾಯಾಧೀಶ ಈಗ ನೋಡ್ರಿ, ಎರಡು ಒಬ್ಬೊಬ್ಬರು ಒಂದೊಂದು ಟೈಮಿಗೆ. ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡುವಾಗ ರಾಜ್ಯಪಾಲರ ಜೊತೆಗೆ, ಇತರ ನ್ಯಾಯಾಧೀಶರನ್ನ ನೇಮಕ ಮಾಡುವಾಗ ಹೈಕೋರ್ಟ್ ಸಂಬಂಧಪಟ್ಟ ರಾಜ್ಯ ಮುಖ್ಯ ನ್ಯಾಯ. 3 ಜನ ಸಮಾಲೋಚನೆ ಅಂತ ಬರ್ತದೆ ಅಷ್ಟೇ. ಸೊ ಸಪರೇಟ್ ಆಗಿ ನಿಮ್ಗೆ ಪ್ರಶ್ನೆ ಬರ್ಲಿಕ್ಕಿಲ್ಲ, ಹೀಗಾಗಿ ಒಟ್ಟಿಗೆ ಹೇಳಿದೆ ನಾನು ಅಷ್ಟೇ. ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡುವಾಗ ಮುಖ್ಯ ನ್ಯಾಯಮೂರ್ತಿಗಳನ್ನ ಹೆಂಗ್ ಸಂಪರ್ಕ ಮಾಡ್ತಾರೆ? ಸೊ ರಾಜ್ಯಪಾಲರು. ಹೇಳ್ರಿ ಪುನೀತ್ ಸರ್. ನಮಸ್ತೆ ಸರ್. ಸರ್, ಇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅರ್ಹತೆ 5 ವರ್ಷ ಅಂತ ಐತಲ್ಲ ಸರ್? ಸುಪ್ರೀಂ ಕೋರ್ಟ್ ಏನಾಯ್ತು ಸರ್? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಅರ್ಹತೆ ಸರ್ ಅವ್ರದ್ದು ಹೈಕೋರ್ಟ್ ಅಲ್ಲಿ 5 ವರ್ಷ ನ್ಯಾಯಾಧೀಶರಾಗಿರ್ಬೇಕು, ಇಲ್ಲ 10 ವರ್ಷ ವಕೀಲರಾಗಿರ್ಬೇಕಂತ ಅರ್ಹತೆ ಐತಲ್ಲ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ? ಸರ್, ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ ನಾವು ಅದನ್ನ ಹೈಕೋರ್ಟ್ಗೆ ಮಿಸ್ ಮಾಡ್ಕೊಂಡ್ಬಿಟ್ಟು ಹೈಕೋರ್ಟ್ ಅಂತ ಹಾಕಿದ್ವಿ. ಅದಕ್ಕೆ ನೀವು ಯಾವ್ದು ದಾರಿ ತಪ್ಪಿಸ ಶಿಕ್ಷಕನಂತ ಅಂತಂದ್ರಲ್ಲ ಸರ್, ನಿಮ್ಮೊಂದು ದಾರಿ ತಪ್ಸಕ್ ಆಗುತ್ತೆ ಸರ್? ಅಲ್ಲ,
ನಾನು ಕಾಮಿಡಿ ಮಾಡಿದೆ ನಾನು, ನೀವು ಅದನ್ನ ಯಾಕೆ ಸೀರಿಯಸ್ ತಗೊಳಕತ್ತೀರಿ? ಇಲ್ಲ ಸರ್, ನಿಮ್ಮನ್ನ ದಾರಿ ತಪ್ಸಕ್ ಆಗೋದಿಲ್ಲ ಸರ್ ನಾವು. ನಾನು ನಮ್ಮ ಸ್ಟೂಡೆಂಟ್ಸ್ ಕಾಲ್ ಹೇಳಿಲ್ಲ ಮತ್ತೆ ಯಾರು ಹೇಳ್ಬೇಕು ಹೇಳಿ? ಇಲ್ಲ ಸರ್, ಹಕ್ಕಿದೆ ಸರ್ ನಿಮ್ಗೆ. ಹಕ್ಕು ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬಿಡಿ. ಹಕ್ಕಿದೆ ಸರ್ ನಿಮ್ಗೆ, ಯಾರು ಸರ್ ಇಲ್ಲ ಅಂತ ಹೇಳಿದ್ದು? ಮತ್ತಿಲ್ಲ ಅಂತ ಯಾಕಂದ್ರೆ ನೀವು ಇಲ್ಲ ಅಂತಲ್ಲ ಸರ್, ಶಿಕ್ಷಕರ ದಾರಿ ತಪ್ಪಿಸ್ತಾ ಇದ್ದೀರಿ ನೀವು ಅಂತಾರಲ್ಲ ಸರ್, ಅದಕ್ಕೆ ಆ ಥರ ಇಲ್ಲ ಸರ್. ಸರ್ ಕಾಮಿಡಿನೇ ಸರ್ ಮಾಡಿರೋದು, ಆದ್ರೆ ನಾವು ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಸರ್. ಥ್ಯಾಂಕ್ ಯು ಸರ್. ನೋಡ್ರಿ, ಇವರ ವೇತನವನ್ನ ಯಾರು ನಿರ್ಧರಿಸ್ತಾರೆ? ಸಂಸತ್ತು ಕಾಲಕ್ಕೆ ನಿರ್ಧರಿಸ್ತದೆ. ಎಲ್ಲಿಂದ ಕಟ್ಟಾಗುತ್ತೆ? ರಾಜ್ಯ ಸಂಚಿತ ನಿಧಿಯಿಂದ ಇಲ್ಲಿಗೆ ಪೇಮೆಂಟ್ ಆಗುತ್ತೆ. ಆದ್ರೆ ನಿವೃತ್ತಿ ವೇತನ ಏನಿರುತ್ತೆ, ನಿವೃತ್ತಿ ವೇತನ ಎಲ್ಲಿಂದ? ಭಾರತದ ಸಂಚಿತ ನಿಧಿ. ಸಂಬಳ ಎಲ್ಲಿಂದ? ಸಂಬಳ ರಾಜ್ಯ ಸಂಚಿತ ನಿಧಿ, ನಿವೃತ್ತಿ ವೇತನ ಭಾರತದ ಸಂಚಿತ ನಿಧಿ. ಅಧಿಕಾರಾವಧಿ ನಿವೃತ್ತಿಯಾಗುವವರೆಗೂ ಅಥವಾ 62 ವರ್ಷ ಆಗುವವರೆಗೂ. ರಾಜ್ಯ ಶಾಸಕಾಂಗದಲ್ಲಿ ನ್ಯಾಯಾಧೀಶರ ವರ್ತನೆ ಚರ್ಚಿಸುವಂತಿಲ್ಲ. ಬಹಳ ಇಂಪಾರ್ಟೆಂಟ್, ಇವ್ರಿಗದು ವಿನಾಯಿತಿ ಅದು. ರೈಟ್. ಸಂಸತ್ತು ಕೂಡ ಚರ್ಚಿಸುವಂತಿಲ್ಲ. ಸಂಸತ್ತು ಕೂಡ ಮಹಾಭಿಯೋಗ ಅಥವಾ ದೋಷಾರೋಪಣೆ ನಡೆಯುವ ಸಂದರ್ಭದಲ್ಲಿ ಮಾತ್ರ ಚರ್ಚಿಸಬಹುದು. ಇಲ್ಲಾಂದ್ರೆ ಏನ್ ಮಾಡ್ತಾರೆ ಇವರು? ನ್ಯಾಯಾಂಗ ನಿಂದನೆ ಅಂತ ತಿಳ್ಕೊಂಡು ರೂಪಿ ಬಿಡ್ತಾರೆ. ಸಂದರ್ಭದಲ್ಲಿ ಮಾತ್ರ ಚರ್ಚಿಸಬಹುದು. ಆಮೇಲೆ ಇವರು ನಿವೃತ್ತಿ ನಂತರ ತಾವು ನಿವೃತ್ತಿಯಾದ ನ್ಯಾಯಾಲಯ ಹೊರತುಪಡಿಸಿ ಬೇರೆ ಉಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಬಹುದು, ವಕೀಲರಾಗಬಹುದು. ಇದು ಯಾರಿಗೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಲ್ಲೂ ಮಾಡುವಂತಿಲ್ಲ. ಆದ್ರೆ ಇವರು ತಾವು ನಿವೃತ್ತರಾದಂತಹ ನ್ಯಾಯಾಲಯ ಹೊರತುಪಡಿಸಿ ಇತರ ನ್ಯಾಯಾಲಯದಲ್ಲಿ ಇವರೇನಾಗಬಹುದು? ವಕೀಲರಾಗಿ ಕಾರ್ಯನಿರ್ವಹಿಸಬಹುದು. ಇನ್ನು ಇವರಿಗೆ ಇದು ಯಾರು ಹೇಳ್ತಾರೆ? ಪ್ರಮಾಣ ವಚನ. ನಾನು ಹೇಳಿದ್ದೀನಿ, ಪ್ರಮಾಣ ವಚನ ಇವ್ರದ್ದು ಕೂಡ ಹಂಗೆ. ಸಂವಿಧಾನವನ್ನ ಸಂರಕ್ಷಿಸ್ತೀವಿ ಅಂತ ಹೇಳಿ ಯಾರು? ರಾಜ್ಯಪಾಲರು ಬೋಧನೆ ಮಾಡ್ತಾರೆ. ರೈಟ್. ಬರ್ಕೊಳ್ರಿ ಬೇಗ. ಬೇಗ ಬರ್ಕೊಳ್ಳಿ. ಆಯ್ತು, ಒಂದು 2 minutes ಬ್ರೇಕ್ ತಗೊಂಡು ಬರ್ತೀರಾ? ಬರ್ಕೊಂಡ್ರಿ 2 ನಿಮಿಷ ಬ್ರೇಕ್ ತಗೊಳ್ರಿ. ವಾಪಸ್ ಬಂದ್ಮೇಲೆ ನನ್ನ ಡೌಟ್ ಕೂಡ ಐ ವಿಲ್ ಅಕ್ಸೆಪ್ಟ್ ಯುವರ್ ಡೌಟ್ಸ್. ಆಮೇಲೆ ಮುಂದುವರಿತೀನಿ. ಆಯ್ತಾ? ಓಕೆ.
ಎಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ಲಾಯರ್ಸ್ಗೆ ಸ್ಯಾಲರಿ ಯಾರು ಕೊಡ್ತಾರೆ? ಲಾಯರ್ಸ್ಗೆ ಸರ್ಕಾರಿ ನ್ಯಾಯಾಧೀಶರಿಗೆ ಸರ್ಕಾರ ಕೊಡುತ್ತೆ, ಖಾಸಗಿ ನ್ಯಾಯಾಧೀಶರಿಗೆ ಅರ್ಜಿದಾರರು ಕೊಡಬೇಕಷ್ಟೇ. ಯಾರಿಗೆ ಡೌಟ್ ಇದೆ ಕೈ ಹತ್ರ ಬೇಗ ಹೇಳಿ. ಆನಂದ ಸರ್ ನಮಸ್ತೆ ಸರ್. ಹಾ ಹೇಳಿ. ನಮಸ್ತೆ ಸರ್. ಅದೇ ನಿವೃತ್ತಿ ನಂತರ ತಾವು ಅದು ಬ್ಯಾಕ್ ಸ್ಲಾಡ್ ಸರ್. ಹಾ ಬ್ಯಾಕ್ ಸ್ಲಾಡ್ ತಗೊಳ್ಳಿ ಸರ್. ಕೇಳಿ ನನಗೆ ಗೊತ್ತಿದೆ ಏನ್ ಬರ್ದಿರ್ತೀನಿ ಅಂತ ಹೇಳಿ. ಅಲ್ಲ ಸರ್, ನನ್ನಿಂದ ಕ್ವೆಶ್ಚನ್ ರೈಸ್ ಮಾಡಕ್ ಸರ್. ಅಂದ್ರೆ ಇವಾಗ ಅಕಸ್ಮಾತ್ ಎಷ್ಟು ವರ್ಷದವರೆಗೂ ವಕೀಲರಾಗಿ ಕೆಲಸ ಮಾಡ್ಬೋದು ಸರ್ ನಿವೃತ್ತಿ ಆದ್ಮೇಲೆ? ನಿವೃತ್ತಿ ಆದ್ಮೇಲೆ ಎಷ್ಟು ವರ್ಷದವರೆಗೂ ಕೆಲಸ ಮಾಡ್ಬೋದು ಸರ್? ನಿವೃತ್ತಿ ನಂತರ ತಾವು ನಿವೃತ್ತಿಯಾದ ನ್ಯಾಯಾಲಯ ಹೊರತುಪಡಿಸಿ ಬೇರೆ ಉಚ್ಚ ನ್ಯಾಯಾಲಯಗಳು ಮತ್ತು ಎಷ್ಟು ವರ್ಷ ಸರ್? ಮತ್ತೆ ಏಜ್ ಲಿಮಿಟ್ ಕೊಟ್ಟಿರ್ತಾರಲ್ಲ ಸರ್, 62, 65 ಅದು ನ್ಯಾಯಾಧೀಶರಾಗಿ. ಇಲ್ಲಿ ನ್ಯಾಯಾಧೀಶರಲ್ಲ ಸರ್. ವಕೀಲರು ಅಂದ್ರೆ ನ್ಯಾಯಾಧೀಶರಿಗೆ ಏನ್ ವ್ಯತ್ಯಾಸ? ವಕೀಲರು ಅಂದ್ರೆ ವಾದ ಮಾಡೋರು, ನ್ಯಾಯಾಧೀಶರು ಅಂತಂದ್ರೆ ತೀರ್ಪು ಕೊಡೋರು. ಇವರ ಆನರ್, ನಿಮ್ಮ ಈ ಪ್ರಶ್ನೆ ತುಂಬಾ ಕಠಿಣವಾಗಿದೆ. ಇವರ ಆನರ್, ವಿಚ್ಛೇದನದ ಪ್ರಕರಣವನ್ನ ನೀವು ಸರಿಯಾಗಿ ನಿರ್ಧಾರ ಮಾಡಿಲ್ಲ ಇವರ ಆನರ್. ಎಲ್ಲ ಪೀಸ್ ಅಂದ್ರೆ ಅದು ವಕೀಲರು. ಇಂಥ ಪ್ರಶ್ನೆ ಕೇಳಿ ನೀವು ಕೋರ್ಟಿನ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀರಾ. ನಿಮಗೆ ದಂಡ ಹಾಕಬೇಕು ಅಂತ ಹೇಳ್ತಾರಲ್ಲ, ಅವರು ನ್ಯಾಯಾಧೀಶರು. ಈ ಅಧಿಕಾರ ಬರೀ ಹೈಕೋರ್ಟ್ ಅವರಿಗೆ ಅಷ್ಟೇ ಸರ್? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಲ್ಲೂ ವಾದ ಮಾಡುವಂತಿಲ್ಲ, ಇವ್ರು ಮಾಡಬಹುದು. ಓಕೆ. ಅವಾಗೂ ಸೇಮ್ ಸಂಚಿತ ನೀತಿ ಇದ್ರೆ ಸ್ಯಾಲರಿ ಕೊಡ್ತಾರೆ ಸರ್? ಏನಾಯ್ತು? ಸ್ಯಾಲರಿ ಅವಾಗ ಯಾರು ಕೊಡ್ತಾರೆ ಸರ್ ನಿವೃತ್ತಿ ಆದ್ಮೇಲೆ? ನಿವೃತ್ತಿ ಆದ್ಮೇಲೆ ನಿವೃತ್ತಿ ವೇತನ ಬರ್ತದೆ ಸಂಚಿತ ನಿಧಿಯಿಂದ. ಮತ್ತೆ ಅದು ಮನೇಲಿ ಇದ್ರು ಬರ್ತಾರೆ ಸರ್? ವಕೀಲರಾಗಿ ಮಾಡಿದ್ರೆ ವಕೀಲರು ಯಾರು ಅರ್ಜಿದಾರರು ಇರ್ತಾರೆ ಅವ್ರು ಕೊಡ್ತಾರೆ. ಓ ಹಂಗೇನ್ ಸರ್? ವಕೀಲರಿಗೆ ಸರ್ಕಾರಿ ವಕೀಲರಿಗೆ ಅಷ್ಟೇ ಕೊಡ್ತದೆ. ಹಾ ಸರ್. ಮತ್ತೆ ಯಾರಿಗೆ ಡೌಟ್ ಇಲ್ಲ? ಹಲೋ ಹೇಳಪ್ಪ ಅಂಬರೀಶ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಅವರು ನ್ಯಾಯಾಧೀಶರಾಗಿ ಇದ್ದಂತ ಹೈಕೋರ್ಟ್ನಾಗ ಅವ್ರು ಯಾಕೆ ಒಳ್ಳೆ ವಾದ ಮಾಡಬಹುದು ಸರ್? ಮಾಡಬಾರ್ದು ಸರ್? ಅಲ್ಲಿ ಏನಾಗ್ಬಿಡ್ತದೆ ಅಂತಂದ್ರೆ, ಕೆಲವೊಂದ್ ಸರ್ತಿ ಈಗ ಹಳೆ ವಕೀಲರು ನಿಮ್ಮನ್ನ ನ್ಯಾಯಾಧೀಶರನ್ನಾಗಿ ನೋಡಿರ್ತಾರೆ. ಅವರಿಗೆ ಅದು ಸರಿ ಅನಿಸಲ್ಲ. ಇನ್ಫ್ಲೂಯೆನ್ಸ್ ಮಾಡಬಹುದು ಬೇರೆ ನ್ಯಾಯಾಧೀಶರ ಜೊತೆಗೆ. ಯಾಕಂತಂದ್ರೆ ನಾನು ಈಗ ನ್ಯಾಯಾಧೀಶ ಆಗಿದ್ದೆ, ಸಾಕಷ್ಟು ಜನ ನ್ಯಾಯಾಧೀಶರ ಜೊತೆಗೆ ನಾನು ಕೂತು ಬೆಂಚ್ಗಳಲ್ಲಿ ಇದು ಮಾಡಿದ್ದೆ, ಅವರಿಗೆಲ್ಲ ಇನ್ಫ್ಲೂಯೆನ್ಸ್ ಮಾಡಬಹುದು. ಅದು ಬೇಡ ಅಂತಷ್ಟೇ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ. ಇನ್ನು ವರ್ಗಾವಣೆ ಯಾರು ಮಾಡ್ತಾರೆ? ಇವ್ರದ್ದು ರಾಷ್ಟ್ರಪತಿಗಳು. ವಿಧಿ 222 ಪ್ರಕಾರ. ಆದ್ರೆ ಯಾರ ಜೊತೆ ಚರ್ಚೆ ಮಾಡಬೇಕು? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜೊತೆ ಸಮಾಲೋಚನೆ ಮಾಡ್ತಾರೆ ಮತ್ತು ಸಂಬಂಧಪಟ್ಟ ರಾಜ್ಯಗಳ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಜೊತೆಗೆ ಏನ್ ಮಾಡ್ಬೋದು ಇವರು? ಜೊತೆಗೆ ಸಮ್ಮತಿ ಪಡೆದುಕೊಳ್ಬೇಕು. ಅವ್ರ ಪರ್ಮಿಷನ್ ಇಲ್ಲದೆ ಮಾಡಕ್ ಬರೋದಿಲ್ಲ. ಕ್ಲಿಯರ್ ಇದೆಯಾ? ಕ್ಲಿಯರ್ ಆರ್ ನಾಟ್? ಓಕೆ. ಸೊ ಎಲ್ಲ ಆಯ್ತು. ಇನ್ನು ಹೈಕೋರ್ಟ್ ಅಧಿಕಾರ ವ್ಯಾಪ್ತಿ ನೋಡ್ರಿ. ಜ್ಯೂರಿಸ್ಡಿಕ್ಷನ್. ಹೈಕೋರ್ಟ್ ಅಧಿಕಾರ ವ್ಯಾಪ್ತಿ ಅಥವಾ ಹೈಕೋರ್ಟ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಇದೆಯಾ? ಇದಕ್ಕಿಂತ ಮೊದಲು ಇನ್ನೊಂದು ಬರ್ಕೊಳ್ರಿ. ಮುಖ್ಯ ನ್ಯಾಯಮೂರ್ತಿ ಮತ್ತೇನ್ ಮಾಡ್ಬೋದು? ಸುಪ್ರೀಂ ಕೋರ್ಟ್ಗೆ ಹೆಂಗ್ ನೇಮಕ ಮಾಡ್ತಾರೆ ಹಂಗೆ ಮುಖ್ಯ ನ್ಯಾಯಮೂರ್ತಿಗಳು ಏನ್ ಮಾಡ್ಬೋದು? ಇಲ್ಲಿ ಆಡ್ ಹಾಕ್ ಅಥವಾ ತಾತ್ಕಾಲಿಕ ನ್ಯಾಯಮೂರ್ತಿ ಮತ್ತು ತಾತ್ಕಾಲಿಕ ಮತ್ತು ಹಂಗಾಮಿ ನ್ಯಾಯಮೂರ್ತಿಗಳ ನೇಮಕ ಮಾಡಬಹುದು. ರೈಟ್. ಇದು ಕೂಡ ನಾನು ನಿಮಗೆ ಹೇಳಿದ್ದೆ. ವಿಧಿ 224 ಪ್ರಕಾರ. ವಿಧಿ 224 ಪ್ರಕಾರ ಇವ್ರೇನ್ ಮಾಡಬಹುದು?
ಹಂಗಾಮಿ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಬಹುದು. ಯಾರ ಅನುಮತಿ ಮೇರೆಗೆ? ಚೀಫ್ ಜಸ್ಟಿಸ್, ಮುಖ್ಯ ನ್ಯಾಯಮೂರ್ತಿ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ, ರಾಷ್ಟ್ರಾಧ್ಯಕ್ಷರ ಅನುಮತಿಯೊಂದಿಗೆ. ಓಕೆ, ಇನ್ನು ಅಧಿಕಾರ ವ್ಯಾಪ್ತಿ ನೋಡ್ರಿ. ಅಧಿಕಾರ ಎರಡು ಪರ್ಮಿಷನ್ ಬೇಕು ಡಿಜೆ. ಓಕೆ, ಮೊದಲನೇದು ಯಾವುದು? ಮೂಲ ಅಧಿಕಾರ ವ್ಯಾಪ್ತಿ. ಮೂಲ ಅಧಿಕಾರ ವ್ಯಾಪ್ತಿ ಅಥವಾ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್. ರೈಟ್. ವಿಧಿ 225 ಪ್ರಕಾರ ಮೂಲ ಅಧಿಕಾರ ವ್ಯಾಪ್ತಿ ಇದೆ. ಕೇವಲ ಯಾವ್ಯಾವ ಹೈಕೋರ್ಟ್ಗಳಿಗೆ? ಬಾಂಬೆ, ಕಲ್ಕತ್ತಾ ಮತ್ತು ಮದ್ರಾಸ್ ಹೈಕೋರ್ಟ್ಗಳಿಗೆ ಮೂಲ ಅಧಿಕಾರ ವ್ಯಾಪ್ತಿ ಇದೆ. ಇವರು ಯಾವ್ಯಾವ್ದ್ರ ಸಂಬಂಧಪಟ್ಟಂತೆ? ನೌಕಾಯಾನಕ್ಕೆ ಸಂಬಂಧಪಟ್ಟಂತೆ, ಮರಣ ಪತ್ರ, ವೈವಾಹಿಕ ಸಂಬಂಧಗಳು, ಸಂಬಂಧ, ನ್ಯಾಯಾಂಗ ನಿಂದನೆ, ಈ ವಿಷಯಗಳ ಸಂಬಂಧಪಟ್ಟಂತೆ ಏನ್ ಮಾಡಬಹುದು? ಇವರು ಮೂಲ ಅಧಿಕಾರ ವ್ಯಾಪ್ತಿಯನ್ನ ಬಳಸ್ಕೊಳ್ಬಹುದು. ಹಿಂಗಂದ್ರೆ ಇವರು ಬೇರೆ ಹೈಕೋರ್ಟ್ಗಳು ಮೂಲ ಅಧಿಕಾರ ವ್ಯಾಪ್ತಿಯನ್ನ ಚಲಾಯಿಸಬಹುದಾ? ಮೂಲ ಅಧಿಕಾರ ವ್ಯಾಪ್ತಿಯನ್ನ ಚಲಾಯಿಸಬಹುದಾ ಬೇರೆ ಯಾರಾದ್ರೂ? ಇಲ್ಲ. ಕೇವಲ 3 ಯಾವುವು? ಬಾಂಬೆ, ಕಲ್ಕತ್ತಾ ಮತ್ತು ಮದ್ರಾಸಿಗೆ ಮಾತ್ರ ಮೂಲ ಅಧಿಕಾರ ವ್ಯಾಪ್ತಿ ಇದೆ. ಅವು ಕೇವಲ ನೌಕಾಯಾನ, ಮರಣಪತ್ರ, ವೈವಾಹಿಕ ಸಂಬಂಧಗಳು, ನ್ಯಾಯಾಂಗ ನಿಂದನೆ. ರೈಟ್. ನೇವಿಗೇಷನ್, ಡೆತ್ ಸರ್ಟಿಫಿಕೇಟು, ಮ್ಯಾರಿಟಲ್ ರಿಲೇಷನ್ಸ್ ಮತ್ತು ಕಂಟೆಂಪ್ಟ್ ಆಫ್ ಕೋರ್ಟ್, 4 ವಿಷಯಗಳಲ್ಲಿ ಮೂಲ ಅಧಿಕಾರ ವ್ಯಾಪ್ತಿ ಇರ್ತದೆ. ಕ್ಲಿಯರ್ ಇದೆಯಾ? ಬೇರೆ ನ್ಯಾಯಾಲಯಗಳಿಗೆ ಈ ಮೂಲ ಅಧಿಕಾರ ವ್ಯಾಪ್ತಿ ಇಲ್ಲ ಇಲ್ಲ ಇಲ್ಲ. ಬರ್ಕೊಳ್ರಿ, ಇದು ಪ್ರಶ್ನೆ ಆಗಿದೆ ಅನೇಕ ಬಾರಿ. ಸ್ವಲ್ಪ ಬಿಚ್ಚಿ ಹೇಳ್ರಿ. ಇಷ್ಟೇ ಬಿಚ್ಚಿ ಹೇಳೋ ನಾನು. ಭಾಳ ಬಿಚ್ಚಿ ಹೇಳಿದ್ರೆ ನಿಮಗೆ ತಡ್ಕೊಳಕ್ಕಾಗಲ್ಲ. ಸುಮ್ ಕೇಳ್ರಿ ಕ್ಲಾಸ್. ಸರ್, ಆಡಾಕ್ ಪಾಯಿಂಟ್ ಫುಲ್ ರಿಪೀಟ್ ಮಾಡಿ. ಆಡಾಕ್ ಅಂತಂದ್ರೆ ತಾತ್ಕಾಲಿಕ ನ್ಯಾಯಾಧೀಶರು. ಸ್ವಲ್ಪ ಅವಧಿಗೆ ಮಾತ್ರ ನ್ಯಾಯಾಧೀಶರಾಗಿ ಅವರನ್ನ ನೇಮಕ ಮಾಡಬಹುದು. ಈಗ ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರ ಸಂಖ್ಯೆ ಕಡಿಮೆ ಆಗಿದೆ ಅನ್ಸಿದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ನಲ್ಲ ಡಿಜೆಮ್, ಅದೇ ರೀತಿ ಐಶ್ವರ್ಯ ಅಲ್ಲ ಡಿಜೆ ಅಂದ್ರೆ, ಐಶ್ವರ್ಯ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿದ್ನಲ್ಲ ತಾತ್ಕಾಲಿಕ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡಬಹುದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳು. ಹಂಗೆ ಹೈಕೋರ್ಟ್ ನಲ್ಲೂ ಕೂಡ. ಓಕೆ, ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಇಂಗ್ಲಿಷ್ನವ್ರು ಬರ್ಕೊಳ್ರಿ. ನಿಮಗೆ ನೌಕಾಯಾನ ಅಂತಂದ್ರೆ ಅಡ್ಮಿರಾಲಿಟಿ, ಮುಂದೆ ಅದು ಯಾವುದು? ಪ್ರೊಬೇಟ್. ಡೆತ್ ಸರ್ಟಿಫಿಕೇಟ್ ಅಂತಂದ್ರೆ ಪ್ರೊಬೇಟು, ಮ್ಯಾಟ್ರಿಮೋನಿಯಲ್ ಅಥವಾ ಕಂಟೆಂಪ್ಟ್ ಆಫ್ ಕೋರ್ಟ್. ಯಾವ್ಯಾವ ಹೈಕೋರ್ಟ್ಗಳಿವೆ? 3 ಹೈಕೋರ್ಟ್ಗಳಿವೆ. 3 ಹೈಕೋರ್ಟ್ಗಳಿವೆ. 3 HCS ಯಾವ್ಯಾವುದು? ಚೆನ್ನೈ, ಬಾಂಬೆ ಅಂಡ್ ಕಲ್ಕಟ್ಟ. ಸರ್ ಎಕ್ಸಾಂಪಲ್ ಹೇಳಿ. ಏನಕ್ಕೆ ಎಕ್ಸಾಂಪಲ್ ಹೇಳಪ್ಪ? ಯಾವುದು? ಹಿಂಗಾಗಿ ನಮ್ದು ಕೋರ್ಸೇ ಮುಗಿಯಲ್ಲ ಯಾವ. ಯಾಕಂದ್ರೆ ನೀವು ಹಿಂದಿನ ಕ್ಲಾಸ್ ರಿವಿಷನ್ ಮಾಡಲಾರ್ದೆ ಈ ಕ್ಲಾಸಿಗೆ ಬಂದ್ಬಿಡ್ತೀರಿ. ಸುಪ್ರೀಂ ಕೋರ್ಟ್ ಹೇಳಿದ್ದೀನಿ ನಾನು. ಸರ್ ಇವೆ ಅರ್ಥ ಆಗಿದೆ ಸರ್. ಇದು ಅಡ್ಮಿರಾಲಿಟಿ, ಪ್ರೊಬೇಟ್, ಅದು ಹೆಂಗೆ ನೋಡಿ? ಇಲ್ಲಿ ಕನ್ನಡ ಓದ್ಲ, ನೀನು ಕನ್ನಡ ಬೇಕಿಲ್ಲ? ಕನ್ನಡದಾಗ ಏನದ? ನೌಕಾಯಾನಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಕರಣಗಳಿದ್ರೆ ನೀವು ಬಾಂಬೆ ಹೈಕೋರ್ಟ್ ನಲ್ಲೇ ಹೋಗ್ಬಿಡ್ಬೋದು ಡೈರೆಕ್ಟ್ ಆಗಿ. ಸುಪ್ರೀಂ ಕೋರ್ಟ್ ಅವಶ್ಯಕತೆ ಇಲ್ಲ. ನೌಕಾಯಾನಕ್ಕೆ ಸಂಬಂಧ ಅಲ್ಲಷ್ಟೇ ಬರ್ಬೋದು ಸರ್. ಈ 4 ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಮೂಲ ಅಧಿಕಾರ ವ್ಯಾಪ್ತಿ ಇದೆ. ಅಲ್ಲ ಸರ್, ಮರಣ ಪತ್ರ ಅಂದ್ರೆ? ಮರಣ ಪತ್ರ ಅಂದ್ರೆ ಸರ್ ಈಗ ಸತ್ತಿರ್ತಾರ ರಿಜಿಸ್ಟ್ರೇಷನ್ ಇರ್ತದೆ. ಅವ್ನು ಕರೆಕ್ಟ್ ಆಗಿ ಸತ್ತಿದಾನ, ಸತ್ತವಂದೇ ಕರೆಕ್ಟ್ ಹೆಸರಿದೆಯಾ, ಸತ್ಯದ ನಿಜಾನ, ಇಂಥವೆಲ್ಲ ಪ್ರಶ್ನೆಗಳು ಮರಣ ಪತ್ರಕ್ಕೆ ಸಂಬಂಧಪಟ್ಟಿದ್ದು. ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿ BA LLB ಮಾಡಿಸ್ಬೇಕು, ಅವಾಗ ಸಮಾಧಾನ.
ಇಲ್ಲ ಸರ್, ಅದೇ ಸ್ವಲ್ಪ ಅದು ವರ್ಡ್ಗಳು ನನಗೆ ಕ್ಯಾಚ್ ಆಗಲಿಲ್ಲ ಸರ್, ಅದಕ್ಕೆ. ನೌಕಾಯಾನ, ನೌಕಾ ಪ್ಲಸ್ ಯಾನ, ಮರಣ ಪತ್ರ, ಮರಣ ಪ್ಲಸ್ ಪತ್ರ, ವೈವಾಹಿಕ ಸಂಬಂಧ, ವೈವಾಹಿಕ ಪ್ಲಸ್ ಸಂಬಂಧ, ನ್ಯಾಯಾಂಗ ನಿಂದನೆ, ಅಂದ್ರೆ ನ್ಯಾಯಾಂಗ ಬೇರೆ ಪ್ಲಸ್ ಕೋರ್ಟ್ನಾಗ ನಿಂದನೆ. ಅಲ್ಲ ಸರ್, ವೈವಾಹಿಕ ಸಂಬಂಧ ಬೇರೆ ಕೇಸಲ್ಲಿ ಸಿಗಲ್ಲ ಸರ್, ಡೈವರ್ಸ್ ಗಿವರ್ಸ್ ಆಗಿದೆ. ಅಲ್ಲಪ್ಪ, ನೇರವಾಗಿ ಅವರನ್ನ ಸಂಪರ್ಕಿಸಬಹುದು. ಮೂಲ ವ್ಯಾಪ್ತಿ ಅಂತಂದ್ರೆ ಏನು? ಡೈರೆಕ್ಟ್ ಹೋಗ್ಬೋದು ಅವರಿಗೆ. ಬೇರೆ ಕೋರ್ಟಿಗೆ ಹೋಗ್ತೀನಿ ಈಗ ನಾರ್ಮಲ್ ಆಗಿ ನಿಂದೊಂದು ಏನೋ ಒಂದು ಕೇಸ್ ಇದೆಯಪ್ಪ, ಅದ ನೀ ಡೈರೆಕ್ಟ್ ಹೈಕೋರ್ಟ್ಗೆ ಹೋಗಕ್ ಬರಂಗಿಲ್ಲ. ಹಂಗ ಫಸ್ಟಿಗೆ ನೀನು ಕೆಳ ಹಂತದ ನ್ಯಾಯಾಲಯಗಳಿಗೆ ಹೋಗ್ಬೇಕು, ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗ್ಬೇಕು, ಆಮೇಲೆ ಹೈಕೋರ್ಟ್ಗೆ ಹೋಗ್ಬೇಕು. ಮೂಲ ವ್ಯಾಪ್ತಿ ಅಂತಂದ್ರೆ ನೇರವಾಗಿ ನೀವು ಯಾವ ಕೇಸ್ನಲ್ಲಿ ಹೈಕೋರ್ಟ್ಗಳನ್ನು ಸಂಪರ್ಕಿಸಬಹುದು. ಅಂದ್ರೆ ಈ 4 ಕೇಸಲ್ಲಿ ನಾವು ಡೈರೆಕ್ಟ್ ಆಗಿ ಮೂರು ಹೈಕೋರ್ಟ್ಗೆ ಹೈಕೋರ್ಟ್ಗಳು. ಸಂಬಂಧಿಸಿದ. ಎಸ್. ಈಗ ಅರ್ಥ ಆಯ್ತು. ಥ್ಯಾಂಕ್ ಯು ಸರ್. ಇನ್ನು ಎರಡನೇದು ಯಾವುದು? ಭೌಗೋಳಿಕ ವ್ಯಾಪ್ತಿ. ಇದು ಬಹಳ ಇಂಪಾರ್ಟೆಂಟ್. ಟೆರಿಟರಿಯಲ್ ಜ್ಯೂರಿಸ್ಟಿಕ್ಷನ್ ಅಂತ ಕರಿತೀವಿ. ನೋಡ್ರಿ, ಯಾವುದೇ ಒಂದು ಹೈಕೋರ್ಟ್ ಇದ್ರು ಅದರ ಒಂದು ಜ್ಯೂರಿಸ್ಟಿಕ್ಷನ್ ಇರ್ತದೆ. ಅದರ ಭೌಗೋಳಿಕ ವ್ಯಾಪ್ತಿಯನ್ನ ಮೀರುವಂತಿಲ್ಲ. ಅಂದ್ರೆ ಯಾವ್ಯಾವ ರಾಜ್ಯಗಳಿವೆ ಆ ರಾಜ್ಯಗಳಲ್ಲಿ ಮಾತ್ರ ಅವ್ರು ಕೇಸ್ ನಡೆಸಬಹುದು. ಕರ್ನಾಟಕದ ಕೇಸುಗಳು ಮಾತ್ರ ಯಾರು ತಗೋಬಹುದು? ಕರ್ನಾಟಕ ಹೈಕೋರ್ಟ್ ತಗೋಬಹುದು. ಆಂಧ್ರದ ಕೇಸ್ ನಡೀಲಿಕ್ಕೆ ಬರ್ತದ? ರೈಟ್. ಆಂಧ್ರದ ಕೇಸ್ ತಗೊಳಕ್ ಬರ್ತದ? ಇಲ್ಲ. ಸೊ ಆ ವ್ಯಾಪ್ತಿಯಲ್ಲಿ ಮಾತ್ರ ನಾವು ತಗೋಬಹುದು. ಆ ವ್ಯಾಪ್ತಿಯಲ್ಲಿ ಮಾತ್ರ ನಾವು ತಗೋಬಹುದು. ಕ್ಲಿಯರ್ ಇದೆ ಎಲ್ಲರಿಗೂ? ಸರ್ ಡಿಜೆ ಕ್ವಶನ್ ನೋಡ್ರಿ. ಯಾ ಡಿಜೆ ಎಲ್ಲಿದೆ ಕ್ವಶನ್? ಓಕೆ. ಮೂರನೇ ಯಾವ ವ್ಯಾಪ್ತಿ ಅಂತ ಕರಿತೀವಿ? ಮೇಲ್ಮನವಿ ವ್ಯಾಪ್ತಿ ಅಥವಾ ಮನವಿ ವ್ಯಾಪ್ತಿ, ಅಪ್ಯಾಲೇಟ್ ಜ್ಯೂರಿಸ್ಟಿಕ್ಷನ್. ಸೊ ಅಧೀನ ನ್ಯಾಯಾಲಯಗಳೇನಿರ್ತವೆ, ಈ ಅಧೀನ ನ್ಯಾಯಾಲಯಗಳ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೈಕೋರ್ಟ್ನಲ್ಲಿ ಏನ್ ಮಾಡ್ಬೋದು? ಮೊಕದ್ದಮೆಗಳನ್ನ ಹೈಕೋರ್ಟ್ನಲ್ಲಿ ಪರಿಶೀಲಿಸುವಂತೆ ನೀವು ಕೇಳಬಹುದು. ಯಾವ್ದಾದ್ರು ನಿಮ್ಗೆ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ನಿಮ್ಗೆ ಏನಾದ್ರು ಒಂದು ಶಿಕ್ಷೆ ಆಗಿದ್ರೆ ಅದನ್ನ ನೀವು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು. ರೈಟ್. ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು. ಹಾಗೆ ಕಡಿಮೆ ನ್ಯಾಯಾಧೀಶರ ಪೀಠದ ತೀರ್ಪನ್ನು ಹೆಚ್ಚು ನ್ಯಾಯಾಧೀಶರ ಪೀಠದಲ್ಲಿ ಪ್ರಶ್ನಿಸಬಹುದು. ಡಿಜೆ ಅವು ಭಾರತದ ಹಳೆಯ ಹೈಕೋರ್ಟ್ ಅಲ್ವಾ, ಅದಕ್ಕೆ ಅವಕ್ಕೆ ಮಾತ್ರ ಅಧಿಕಾರಗಳು ಕೊಟ್ಟರು. ಸಂವಿಧಾನ ರಚನೆ ಆದಾಗ ಹೈಕೋರ್ಟ್ಗಳು ಇದ್ವು ಮತ್ತು ಅತ್ಯಂತ ಹಳೆಯ ಹೈಕೋರ್ಟ್ಗಳು ಸಾಕಷ್ಟು ಶಕ್ತಿ ಇತ್ತು. ಅದಕ್ಕೆ ಸ್ವಲ್ಪ ಅವಕ್ಕೆ ಎಕ್ಸ್ಟ್ರಾ ವಿಶೇಷ ಅಧಿಕಾರಗಳನ್ನ ನೀಡಲಾಗಿದೆ. ಕ್ಲಿಯರ್ ಇದೆ? ಈಗ ಒಬ್ಬ ಜಡ್ಜ್ ಬೆಂಚ್ ಇರುತ್ತೆ. ಒಬ್ಬ ಜಡ್ಜ್ ಬೆಂಚ್ನಿಂದ ಒಂದೇನಾದ್ರೂ ತೀರ್ಪು ಬಂದಿದ್ರೆ ಅದನ್ನ 3 ಜಡ್ಜ್ ಬೆಂಚ್ ಅಲ್ಲಿ ಪ್ರಶ್ನಿಸಬಹುದು. 3 ಜಡ್ಜ್ ಬೆಂಚ್ ಇಂದ 5 ಜಡ್ಜ್ ಬೆಂಚ್ ಅಲ್ಲಿ ಪ್ರಶ್ನಿಸಬಹುದು. ಹಿಂಗೆ ಪ್ರಶ್ನಿಸಬಹುದು. ಸರ್ ಆ 4 ಸಬ್ಜೆಕ್ಟ್ 3 ಕಟ್ಟಲ್ಲಿ ಯಾಕೆ? ಅದು ಸಂವಿಧಾನ ನಿರ್ಧಾರ ಮಾಡಿದ್ರೆ ನಾನು ಏನ್ ಮಾಡ್ಲಿ ಹೇಳ್ರಿ? ಅಂಬೇಡ್ಕರ್ ಅವ್ರಿಗೆ ಫೋನ್ ಮಾಡಿ ಕೇಳಬೇಕು, ಅವ್ರ ನಂಬರ್ ಇಲ್ಲ, ಅಲ್ಲಿ ಕನೆಕ್ಷನ್ ಬರ್ತದೋ ಇಲ್ಲೋ ಗೊತ್ತಿಲ್ಲ. ಈ ಸಂವಿಧಾನದ ಕೋರ್ಸಲ್ಲಿ ಏನಾಗಿದೆ ಅಂತಂದ್ರೆ ನಿಮಗೆ ಒಟ್ಟ ಎಲ್ಲಾ ಬೇಕು. ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಏನಿರ್ತಾವ ಸಂವಿಧಾನ ನಿರ್ಮಾತೃಗಳು ಹೇಳಿರ್ತಾರೆ, ಅವ್ರಿಗೆ ಅನಿಸಿರ್ತದೆ, ಚರ್ಚೆ ಮಾಡಿ ಬರ್ದಿರ್ತಾರೆ. ಅದಕ್ಕೆ ನಾನು ಅವ್ರ ಕಾರಣ ಅವ್ರ ತಲೆಯಲ್ಲಿ ಹೋಗ್ಬೇಕಾಗತ್ತೆ. ನಾನು ಅವ್ರ ತಲೆಯಲ್ಲಿ ಇಳಿದು ಈಜಾಡಿ ಮುಳುಗಾಡಿ ಎದ್ದು ಅದನ್ನ ನೋಡ್ಬೇಕಾಗತ್ತೆ. ಮತ್ತೆ ನನಗ್ ಗೊತ್ತಿಲ್ಲ ಅಂತಲ್ಲ, ಅದು ಗೊತ್ತೇ ಇಲ್ಲದು ಯಾರಿಗೂ. ಇದು ಮುಗಿತಾ ಎಲ್ಲರಿಗೂ? ನೀವು ಒಬ್ಬರೇ ಸರ್ ಕೇಳಿದಕ್ಕೆಲ್ಲ ಆನ್ಸರ್ ಮಾಡ್ತೀರ, ಅದಕ್ಕೆ ನಮ್ಮನ್ನು ಕೇಳ್ರಿ, ಬೇಡ ನಂಗಿಲ್ಲ. ಆದ್ರೆ ಗೊತ್ತಿಲ್ಲ ಅಂದಾಗ ಬಿಡಂಗಿಲ್ಲ, ನೀವು ಬೆನ್ನ ಹತ್ತೀರಿ. ನಾಲ್ಕನೇದು ವಿಶೇಷ ಆಜ್ಞೆ ವ್ಯಾಪ್ತಿ.
ರಿಟ್ ಜ್ಯೂರಿಸ್ಡಿಕ್ಷನ್. ಆದ್ರೆ ನನಗೆ ಈ ಸಂವಿಧಾನದ ಒಂದು ಪ್ಲಸ್ ಕೋರ್ಸ್ ಯಾಕೆ ಬಹಳ ಇಷ್ಟ ಆಯ್ತು ಅಂತಂದ್ರೆ, ಅದು ನಾನು ಮಾಡಿದಿನೋ ಅಥವಾ ನೀವೇ ಮಾಡ್ಕೊಂಡಿದ್ರೋ, ನಿಮ್ಮಲ್ಲಿ ಪ್ರಶ್ನೆಗಳು ಬರ್ತವೆ. ಯಾಕಂದ್ರೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿ, ಯಾರಿಗೆ ಪ್ರಶ್ನೆಗಳು ಬರ್ತವೆ ಅವನೇ ಒಳ್ಳೆಯ ವಿದ್ಯಾರ್ಥಿ. ಯಾರಿಗೆ ಪ್ರಶ್ನೆಗಳು ಬರ್ತವೆ ಅವನೇ ಒಳ್ಳೆಯ ವಿದ್ಯಾರ್ಥಿ. ಯಾರಿಗೆ ಪ್ರಶ್ನೆ ಬರೋದಿಲ್ಲ ಅವ ಏನು ಎಲ್ಲ ಹೇಳಿದನ್ನ ಒಪ್ಕೊಳ್ಳುವ ಮನಸ್ಥಿತಿ ಹೊಂದಿರ್ತಾನೆ. ಸೊ ಪ್ರಶ್ನೆ ಬರಬೇಕು, ಪ್ರಶ್ನೆ ಕೇಳ್ರಿ. ಕೆಲವೊಂದ್ಸರ್ತಿ ಅವು ಬಹಳ ವೇವಾರ್ಡ್ ಪ್ರಶ್ನೆ ಅಂದಾಗ ಇದು ಬೇಡ ಅಂತ ಪ್ರಶ್ನೆ ಬಿಟ್ಟು ಬಿಡ್ರಿ. ಯಾವ್ಯಾವ ದೊಡ್ಡ ಪ್ರಶ್ನೆಗಳಿವೆ ಡೆಫಿನೆಟ್ಲಿ ನಾನು ಉತ್ತರಿಸ್ತೇನೆ. ಹಾಗಾದ್ರೆ ನಾವೆಲ್ಲ ಕೆಟ್ಟವರು, ರಾಜೀವಿ. ಕುಂಬಳಕಾಯಿ ಕಳ್ಳ ಅಂದ್ಕೂಲೆ ಹೆಗಲ್ ಮುಟ್ಕೊಂಡು ನೋಡ್ಬೇಡ್ರಿ, ನಿಮಗೂ ಪ್ರಶ್ನೆಗಳು ಬಂದಿರ್ತಾವ ಮನಸ್ಸಲ್ಲಿ, ರೈಟ್. ವಿಶೇಷ ಆಜ್ಞೆ ವ್ಯಾಪ್ತಿ. ಐ ಲವ್ ಯು ಸರ್. ಸೇಮ್ ಇಯರ್. ಎಲ್ಲಾ ವಿದ್ಯಾರ್ಥಿಗಳನ್ನ ನಾನು ಪ್ರೀತಿಸ್ತೇನೆ, ಆಯ್ತಾ. ವಿಶೇಷ ಆಜ್ಞೆ ವ್ಯಾಪ್ತಿ, ರಿಟ್ಗಳನ್ನ ನೀಡುವುದು ನಿಮಗೆಲ್ಲ ಗೊತ್ತಿದೆ. ವಿಧಿ 226 ಪ್ರಕಾರ ಹೈಕೋರ್ಟ್ ಏನ್ ಮಾಡ್ಬೋದು? ವಿಧಿ 226 ಪ್ರಕಾರ ಹೈಕೋರ್ಟ್ ಏನ್ ಮಾಡ್ಬೋದು? ಮೂಲಭೂತ ಹಕ್ಕು ಉಲ್ಲಂಘನೆ ಆದಾಗ ನೀವು ಅವುಗಳನ್ನ ರಕ್ಷಿಸುವಂತೆ ಎಲ್ಲಿ ಪ್ರಶ್ನಿಸಬಹುದು? ಹೈಕೋರ್ಟ್ ನಲ್ಲಿ ಪ್ರಶ್ನಿಸಬಹುದು. ಅವಾಗ ಹೈಕೋರ್ಟ್ ಈ ರಿಟ್ಗಳನ್ನ ಬಳಸ್ತದೆ. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡು ಮೂಲಭೂತ ಹಕ್ಕುಗಳ ರಕ್ಷಕ. ರೈಟ್. ಆದ್ರೆ ಹೈಕೋರ್ಟ್ಗೆ ಹೆಚ್ಚು ರಿಟ್ ವ್ಯಾಪ್ತಿ ಇದೆ. ಹೆಂಗಪ್ಪ? ಸುಪ್ರೀಂ ಕೋರ್ಟ್ ಕೇವಲ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಮಾತ್ರ ರಿಟ್ ನೀಡಬಹುದು. ರೈಟ್. ಆದ್ರೆ ಹೈಕೋರ್ಟ್ ಮೂಲಭೂತ ಹಕ್ಕು ಪ್ಲಸ್ ಇತರೆ ಕಾನೂನಾತ್ಮಕ ಹಕ್ಕುಗಳಿಗೂ ರಿಟ್ ಹೊರಡಿಸಬಹುದು. ಸೊ ರಿಟ್ ವ್ಯಾಪ್ತಿ ಯಾರಿಗೆ ಹೆಚ್ಚಿದೆ? ಬೇಗ ಹೇಳ್ರಿ. ಇವ್ರಿಗೆ ಹೆಚ್ಚಿದೆ, ಹೌದಾ? ಮತ್ತೆ ಸುಪ್ರೀಂ ಕೋರ್ಟ್ ಕಡ್ಡಾಯವಾಗಿ ರಿಟ್ ಹೊರಡಿಸಬೇಕು. ಆದ್ರೆ ಹೈಕೋರ್ಟ್ ತನ್ನ ಇಚ್ಛೆ, ಹೈಕೋರ್ಟ್ಗೆ ತಿರಸ್ಕರಿಸುವ ಆಯ್ಕೆ ಇರುತ್ತೆ. ನಾನು ಹೊರಡಿಸಲ್ಲ ಅಂತ ಹೇಳ್ಬೋದು. ಅದಕ್ಕೆ ಅನಿಸ್ಲಿಲ್ಲ ಅಂತಂದ್ರೆ ಸೊ ಹೀಗಾಗಿ ಯಾರು ರಿಟ್ ವ್ಯಾಪ್ತಿ ಯಾರ್ದು ಜಾಸ್ತಿಗೆ? ಹಿಂದೆ ಭೌಗೋಳಿಕ ವ್ಯಾಪ್ತಿ ಅಂದೆ. ಭೌಗೋಳಿಕ ವ್ಯಾಪ್ತಿ ಯಾರ್ದು ಹೆಚ್ಚಿತ್ತು? ಸುಪ್ರೀಂ ಕೋರ್ಟ್. ರಿಟ್ ವ್ಯಾಪ್ತಿ ಯಾರಿಗೆ ಹೆಚ್ಚಿದೆ? ಹೈಕೋರ್ಟ್ಗೆ. ಈ ರಿಟ್ಗಳು ಯಾವ ವಿಧಿಯಲ್ಲಿದೆ? 139ನೇ ವಿಧಿಯಲ್ಲಿದೆ. ಇದರಲ್ಲಿ ಉಲ್ಲೇಖವಾದ ರಿಟ್ಗಳನ್ನ ಹೊರಡಿಸಬಹುದು. ಓಕೆ. ಮತ್ತೆ ಹೈಕೋರ್ಟ್ಗಳಿಗೆ ಏನಿದೆ? ನ್ಯಾಯಿಕ ವಿಮರ್ಶೆ ವ್ಯಾಪ್ತಿ ಕೂಡ ಇದೆ. ಜುಡಿಷಿಯಲ್ ರಿವ್ಯೂ ವ್ಯಾಪ್ತಿ ಕೂಡ ಇದೆ. ಇದು ಸರ್ಕಾರದ ಯಾವುದೇ ಕಾಯ್ದೆಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ಅವರು ಹೈಕೋರ್ಟ್ನವರು ಅದನ್ನ ರಕ್ಷಣೆ ಮಾಡ್ತಾರೆ. ಹೈಕೋರ್ಟ್ಗಳಿಗೆ ರಕ್ಷಣೆ ಮಾಡ್ತಾರೆ. ವಿರುದ್ಧವಾಗಿದ್ರೆ ಅದನ್ನ ಅಸಿಂಧು ಅಂತ ಹೇಳಿ ತೀರ್ಪು ನೀಡುತ್ತಾರೆ. ಯಾವುದೇ ಆಗಿರ್ಬೋದು, ಸರ್ಕಾರದ್ದು ಅಥವಾ ಕಾರ್ಯಾಂಗದ ಯಾವುದೇ ನಿರ್ಧಾರಗಳಾಗಿರ್ಬೋದು, ಆಜ್ಞೆಗಳಾಗಿರ್ಬೋದು, ಅವೇನಾದ್ರೂ ಅಸಾಂವಿಧಾನಿಕವಾಗಿದ್ರೆ ಅವುಗಳನ್ನ ತಿರಸ್ಕಾರ ಅಥವಾ ಅಸಾಂವಿಧಾನಿಕ ಅಂತ ಘೋಷಣೆ ಮಾಡಬಹುದು. ಬರ್ಕೊಂಡ್ರ ರಚನಾ? ಸೋಲ್ ಹೆಸರ್ ಸೋಲ್ ಮರ್ಟಲ್ ತಮ್ಮನಪ್ಪ ನೀನು. ಸುಮ್ಮನೆ ತಿರಸ್ಕರಿಸ್ಲಿಕ್ಕೆ ಬರಲ್ಲ. ಅವ್ರಿಗೆ ಅನ್ನಿಸ್ಲಿಲ್ಲ ಅಂದ್ರೆ ತಿರಸ್ಕಾರ ಮಾಡ್ಬೋದು ಅಷ್ಟೇ. ರೈಟ್.
ಸೆಂಟ್ರಲ್ ಇಷ್ಟು ವಿಷಯ ಆದ್ರೂ ಅಧಿಕಾರದ ಹೊರಗಡೆನೇ ಇದೆ ಅದು. ಸರ್ಕಾರ ರಾಜ್ಯದಷ್ಟೇ ಮಾಡ್ಬೋದು, ನಾನು ಹೇಳಿದ್ದೀನಿ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್. ಇನ್ನು 5ನೇದ್ದು ಸಂವಿಧಾನವನ್ನ ರಕ್ಷಣೆ ಮಾಡುವ ಹೊಣೆ ಇರ್ತದೆ, ಯಾಕಂತಂದ್ರೆ ರಕ್ಷಣೆ ಮಾಡುವಂತ ಹೊಣೆ ಇರ್ತದೆ. 6ನೇದ್ದು ದಾಖಲೆಗಳ ನ್ಯಾಯಾಲಯ. ನ್ಯಾಯಾಲಯ ಇದು ಏನಂತ ಕರಿತೀವಿ ಇದನ್ನ? ಕೋರ್ಟ್ ಆಫ್ ರೆಕಾರ್ಡ್ಸ್ ಅಂತ ಕರಿತೀವಿ. ಯಾರಿಗೆ ದಾಖಲೆ ನ್ಯಾಯಾಲಯ ಇದು? ಅಧೀನ ನ್ಯಾಯಾಲಯಗಳು. ಅಧೀನ ನ್ಯಾಯಾಲಯಗಳು ತಮ್ಮ ತೀರ್ಪಿನಲ್ಲಿ ಹೈಕೋರ್ಟ್ ಆದೇಶ ಬಳಸಬಹುದು. ಆ ತೀರ್ಪನ್ನ ನಾವು ಬಳಸ್ಕೊಂಡು ಏನ್ ಮಾಡಬಹುದು? ತಮ್ಮ ಒಂದು ಇದನ್ನ ಕೊಡಬಹುದು. ಹೈಕೋರ್ಟ್ ನ್ಯಾಯಾಂಗ ನಿಂದನೆಗೆ ಶಿಕ್ಷೆ ಕೊಡಬಹುದು. ಹೈಕೋರ್ಟ್ ಏನ್ ಮಾಡಬಹುದು? ನ್ಯಾಯಾಂಗ ನಿಂದನೆಗೆ ಶಿಕ್ಷೆ ಕೊಡಬಹುದು. ಮತ್ತೆ ಉಳಿದಂತೆ ಎಲ್ಲವೇ ರೈಟ್. ಉಳಿದಂತ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ತನ್ನ ಸ್ಟಾಫ್ ಅನ್ನ ತಾನೇ ನೇಮಕ ಮಾಡಿಕೊಳ್ತದೆ. ರೈಟ್. ಅಧೀನ ನ್ಯಾಯಾಲಯಗಳನ್ನ ನಿಯಂತ್ರಣ ಮಾಡ್ತದೆ. ರೈಟ್. ಹಲವಾರು ಟ್ರಿಬ್ಯುನಲ್ಗಳಿಗೆ ಇವರು ನೇಮಕ ಆಗ್ತಾರೆ, ಅವೆಲ್ಲ ಆಲ್ರೆಡಿ ಹೇಳಿದ್ದೀನಿ. ದಾಖಲೆಗಳನ್ನ ಪ್ರಶ್ನೆ ಮಾಡುವಂತಿಲ್ಲ. ಎಸ್. ಸೊ ಇದಿಷ್ಟು ಹೈಕೋರ್ಟ್ನ ಅಧಿಕಾರ. ಕ್ಲಿಯರ್ ಇದೆಯಾ? ಇಲ್ಲಿಗೆ ಹೈಕೋರ್ಟ್ ಮುಗೀತು. ಬೇಕಾದ್ರೆ ಬರ್ಕೊಂಡ್ಬಿಡ್ರಿ. ಮೇಲ್ವಿಚಾರಣೆ, ಅಧೀನ ನ್ಯಾಯಾಲಯಗಳನ್ನ ಮೇಲ್ವಿಚಾರಣೆ ಮಾಡ್ತದೆ. ಸೂಪರಿಂಟೆಂಡೆನ್ಸ್ ಮೇಲ್ವಿಚಾರಣೆ ಮಾಡ್ತದೆ. ಓಕೆ. 9ನೇದ್ದು ನಿಯಂತ್ರಣ ಅಧಿಕಾರಗಳು. ಅಧೀನ ನ್ಯಾಯಾಲಯಗಳನ್ನ ರೆಗ್ಯುಲೇಟ್ ಮಾಡ್ತದೆ. ರೈಟ್. 10ನೇದು ವಿಚಾರಣಾಧಿಕಾರ. ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬಹುದು ಇವರು, ಎನ್ಕ್ವೈರಿ. ಈಗ ಆ ಆಯೋಗ ಈ ಆಯೋಗ ಅಂತ ಹೇಳ್ತಾರಲ್ಲ ಸರ್, HC ಜಜ್ಮೆಂಟ್ ತಿರಸ್ಕಾರ ಮಾಡಬಹುದಾ? HC ಜಜ್ಮೆಂಟ್ ಯಾರು ತಿರಸ್ಕಾರ ಮಾಡ್ತಾರ? ಸುಪ್ರೀಂ ಕೋರ್ಟ್ ಒಂದೇ ಮಾಡಬಹುದು. ಸುಪ್ರೀಂ ಕೋರ್ಟ್ ಒಂದೇ. 11th ಅಮ್ಮ 10 ಬರ್ದಿದ್ದೇನೆ. 11th ಎಲ್ಲಿಂದ ಬರಲಿ ನನಗೆ? ಹ 11 ಅಲ್ವಾ? 7, 8, 9, 10 ಆತಲ್ವಾ? ಇಲ್ಲಿ 4 ಆಲ್ರೆಡಿ ಬರ್ದಿದ್ದೇನ? ಓಕೆ, ನಡೀತದೆ. ಹೆಚ್ಚು ಕಡಿಮೆ ಬರ್ಕೊಳ್ರಿ. ಮುಗಿತಾ ಇದು? ಓಕೆ. ಇನ್ನು ನೆಕ್ಸ್ಟ್ ಅಧೀನ ನ್ಯಾಯಾಲಯಗಳು. ಸಬಾರ್ಡಿನೇಟ್ ಕೋರ್ಟ್ಸ್. ಆಮೇಲೆ ಕರ್ನಾಟಕ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಯಾರ್ಯಾರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ ಅವ್ರದ್ದು ಹೆಸರು ಬುಕ್ ಅಲ್ಲಿ ಇದೆ. ಸ್ವಲ್ಪ ಅದನ್ನ ನೋಟ್ ಮಾಡ್ಕೊಳ್ಳಿ. ವೆಂಕಟರಾಮಯ್ಯ, ವೆಂಕಟಾಚಲಯ್ಯ, ಬರೋಚ, ರಾಜೇಂದ್ರ ಬಾಬು, JL ದತ್ತು, ಇವೆಲ್ಲ ಸಾಧ್ಯ ಆದ್ರೆ ನೆನಪಲ್ಲಿ ಇಟ್ಕೊಳ್ರಿ. 5 ಜನ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದವರು ಮುಂದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು. ವೆಂಕಟರಾಮಯ್ಯ, ವೆಂಕಟಾಚಲಯ್ಯ, ಬರೋಚ, HL ದತ್ತು, ರಾಜೇಂದ್ರ ಬಾಬು. ನಾಗರತ್ನ ಜಡ್ಜ್ ಆಗಿದಾರಪ್ಪ, ಮುಖ್ಯ ನ್ಯಾಯಮೂರ್ತಿ ಆಗಬೇಕು. ನಾನು ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಿದ್ದೀನಿ. ಇಲ್ಲಿವರೆಗೂ ಯಾರ್ಯಾರಿಗೆ ಅರ್ಥ ಆಗ್ತಾ ಇದೆ? ಎಲ್ಲರೂ ಟ್ರೂ ಅಂತ ಹಾಕ್ರಿ ನೋಡೋಣ. ಆನೆಸ್ಟ್ ಆಗಿ ಹಾಕ್ಬೇಕು. ಟ್ರೂ. ಯಾರ್ಯಾರು ಪಾಲ್ಸ್ ಹಾಕ್ತೀರಿ ಅವ್ರ ಮೇಲೆ ಒಂದು ಕಣ್ಣಿಡ್ತೀನಿ ನಾನು. ಎಲ್ಲರೂ ಹಾಕ್ರಿ. ಸಲ್ಮಾನ, ಅನಿಲ, ಶಿವಪ್ರಸಾದ್, ಶಂಕರ, ರಾಜೀವಿ. ಸರ್, ನನಗೆ ಡೌಟೇ ಬಂದಿಲ್ಲ, ನಾನು ಕೆಟ್ಟ ವಿದ್ಯಾರ್ಥಿನ ಅಂತೇಳಿ ಕೇಳಿ. ಡೌಟ್ ಬಂದಿಲ್ಲ ಅಂದ್ರೆ ಎಲ್ಲ ಅರ್ಥ ಆಗಿರ್ಬೇಕಲ್ಲ. ಶಂಕರ್ ಏನ್ ಅರ್ಥ ಆಗಿಲ್ಲ? ಶಿವಪ್ರಸಾದ, ಅನಿಲ, ಸಲ್ಮಾನ, ಏನ್ ಅರ್ಥ ಆಗಿಲ್ಲ? ಕೈ ಹತ್ರಪ್ಪ ನೋಡೋಣ. ಹೈಕೋರ್ಟ್ ಬಗ್ಗೆ ಏನ್ ಅರ್ಥ ಆಗಿಲ್ಲ? ಯಾರ್ಯಾರು ಅರ್ಥ ಆಗಿಲ್ಲ ಅಂತ ಹೇಳಿದ್ರಿ ಎಲ್ಲರೂ ಕೈ ಎತ್ತಬೇಕು. ನಮಸ್ತೆ ಸರ್. ನಮಸ್ತೆ. ಸೀಮಕ್ಕ, ರಾಜೀವಿ, ಶಂಕರ್, ಶಿವಪ್ರಸಾದ್, ಅನಿಲ್, ಸಲ್ಮಾನ್, 6 ಜನ. ಸರ್, ಇಲ್ಲಿ ಸುಪ್ರೀಂ ಕೋರ್ಟ್ ಆಲ್ರೆಡಿ ಒಂದ್ಸರಿ ಇದು ಕೊಟ್ಟಿದೆ ಸರ್, ತೀರ್ಪನ್ನ ಸರ್.
ಅದನ್ನ ಸರ್ ಮತ್ತೊಮ್ಮೆ ಸರ್ ಮೇಲ್ಮನವಿಯಲ್ಲಿ ಕೊಡ್ತಾರಲ್ಲ ಸರ್ ಅದು ಏನು ಸರ್? ಈಗ 3 ಬೆಂಚ್ ಇತ್ತು ಅಂತಂದ್ರೆ ಹೆಚ್ಚಿನ ಬೆಂಚ್ಗೆ ಕೊಡಬಹುದು, ಆದ್ರೆ ಸುಪ್ರೀಂ ಕೋರ್ಟ್ಗೆ ಅನಿಸ್ಬೇಕದು. ಹಳೆ ಪ್ರಕರಣದ ತೀರ್ಪಿನಲ್ಲಿ ಏನೋ ಒಂದು ದೋಷ ಇದೆ ಅಥವಾ ಏನೋ ಒಂದು ಸಾಕ್ಷಿಯನ್ನು ನಾವು ಬಿಟ್ಟಿದ್ವಿ, ಹೊಸ ಸಾಕ್ಷಿ ಬಂದಿದೆ ಅಂತ ಅನಿಸಿದಾಗ ಮತ್ತೆ ಅದು ಪುನರ್ ಪರಿಶೀಲನೆ ಮಾಡಬಹುದು. ಅದಕ್ಕೆ ಪುನರ್ ಪರಿಶೀಲನಾ ವ್ಯಾಪ್ತಿ ಅಂತ ಹೇಳಿದೆ ನಿಮಗೆ, ರಿವ್ಯೂ ಜ್ಯೂರಿಸ್ಡಿಕ್ಷನ್ ಅಂತ ಹೇಳಿ. ಸರ್ ಇನ್ನೊಂದು ಸರ್ ಅಲ್ಲಿ ಹಾ ಸರ್ ಇವಾಗ ಮೇಲ್ಮನವಿಯನ್ನ ಇವಾಗ ಎಕ್ಸಾಂಪಲ್ ಸರ್ ಒಬ್ಬ ವ್ಯಕ್ತಿ ಏನಾದ್ರು ಮೇಲ್ಮನವಿ ಹೋಗ್ತಾನೆ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ, ಅವಾಗ ಸರ್ ಅದು ಮೇಲ್ಮನವಿ ಅದು ಕಡ್ಡಾಯವಾಗಿ ಅವನು ಹಕ್ಕಲ್ಲ ಸರ್. ಅಂದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಸುಪ್ರೀಂ ಕೋರ್ಟ್ಗೆ ಏನಾದ್ರು ನೀವು ಇಲ್ಲಿಂದ ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ಕೇಸ್ ಒಯ್ಯಾಕತ್ತೀರ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಟೆಸ್ಟ್ ಮಾಡಿ ಕೊಡ್ಬೇಕು ಅದನ್ನ. 134 ಪ್ರಕಾರ ಅಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಕಳಿಸಬೇಕು ಅಂತ ಹೇಳಿ ಅವರು ಸರ್ಟಿಫೈ ಮಾಡಿ ಕೊಟ್ಟಾಗ ಮಾತ್ರ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆಮೇಲೆ ಸುಪ್ರೀಂ ಕೋರ್ಟ್ ಎಲ್ಲಾ ಕೇಸ್ ತಗೋಬೇಕು ಅಂತ ಅದ್ರ ಮೇಲೆ ಏನಿಲ್ಲ. ಅದು ಯಾವ ಕೇಸಲ್ಲಿ ಮೆರಿಟ್ ಇಲ್ಲ, ಪ್ರೈಮಾ ಫೇಸಿ ಯಾವ್ದು ಕೇಸ್ ಆಗಲ್ಲ ಅಂತವನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಇಮಿಡಿಯೇಟ್ಲಿ. ಅದನ್ನ ಸರ್ ಗಲ್ಲು ಶಿಕ್ಷೆ ಕೊಟ್ಟದ್ದು ಅದನ್ನ ರಿಜೆಕ್ಟ್ ಮಾಡ್ಬೋದು ಸರ್ ಅಲ್ಲಿ. ಗಲ್ಲು ಶಿಕ್ಷೆ ತಗೋತದ ಅದು ಅಂತ ರಿಜೆಕ್ಟ್ ಮಾಡ್ತಾರೆ ಅವರು. ಗಲ್ಲು ಶಿಕ್ಷೆ ಅಂದ್ರೆ ಉಪಜೀವನ ವ್ಯಕ್ತಿ ಇದು. ಸೊ ಅದು ಸುಪ್ರೀಂ ಕೋರ್ಟ್ ಮೇಲೆ ನಿರ್ಧಾರ. ಅಂದ್ರೆ ವ್ಯಕ್ತಿಯ ಹಕ್ಕಲ್ಲ ಸರ್, ಅಂದ್ರೆ ಹಕ್ಕಲ್ಲ, ಯಾವುದು ಹಕ್ಕಲ್ಲ. ಸುಪ್ರೀಂ ಕೋರ್ಟ್ ಕೊಡಬಹುದು ಅಥವಾ ಬಿಡಬಹುದು ಸರ್. ಬಿಡಬಹುದು. ಎಸ್, ಥ್ಯಾಂಕ್ ಯು ಸರ್. ಮತ್ತೆ ಸೀಮಾ, ರಾಜೀವಿ, ಶಿವಪ್ರಸಾದ್ ಮಿಸ್ ಆಗಿ ಪ್ರೆಸ್ ಆಯ್ತು ಸರ್. ಸರ್ ಡೌಟ್ ಏನಿಲ್ಲ ಸರ್. ಶಾನೆ ದಿವ ಸೀಮಾ. ಹಾ ಡೌಟ್ ಏನಿಲ್ಲ ಸರ್. ಅದಕ್ಕೆ ಅವಾಗ ಹೇಳಿದ್ರಲ್ಲ ಸರ್, ನೀವು ನಮ್ ಚಿಕ್ಕ ಅನ್ನೋದಕ್ಕಿಂತ ಸಿಲಿ ಕ್ವಶನ್ಗಳಿಗೂ ಆನ್ಸರ್ ಮಾಡ್ತಾರೆ ಸರ್, ಅದಕ್ಕೆ ಇಷ್ಟ ಆಗ ಸರ್. ಬೇರೆ ನಾವು ಬೇರೆ ಎಜುಕೇಟರ್ ಕ್ಲಾಸ್ ಅಲ್ಲಿ ಕೆಲವೊಬ್ರು ಎಕ್ಸೆಪ್ಟ್ ಮಾಡ್ಕೊತಾರೆ, ಕೆಲವೊಬ್ರು ಎಕ್ಸೆಪ್ಟ್ ಮಾಡ್ಕೊಳಲ್ಲ. ಇರ್ಲಿ ಅದೆಲ್ಲ ಬೇರೆ ನಮ್ಮ ಕ್ಲಾಸ್ ಬಗ್ಗೆ ಅಷ್ಟೇ ಮಾತಾಡೋಣ. ಕ್ಲಾಸ್ ಅಷ್ಟೇ ಅದಕ್ಕೆ ಸರ್. ನೀವು ಖುಷಿಯಿಂದ ಎಕ್ಸೆಪ್ಟ್ ಮಾಡ್ಕೊಂತಾರಲ್ಲ ಸರ್, ಎಂತ ಸಿಲಿ ಮ್ಯಾಟರ್ ಇದ್ರು ಅದಕ್ಕೆ ಇಷ್ಟ ಆಗುತ್ತೆ. ಖುಷಿ ಅಂತ ಹೆಸರು ಇಟ್ಕೊಂಡಿನಿ. ಹಾ ಸರ್. ಓಕೆ, ಥ್ಯಾಂಕ್ ಯು. ಆಯ್ತು ಬಿಟ್ಟು ಟೈಮ್ ಆಯ್ತು, ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು. ಏನಾದ್ರು ಡೌಟ್ ಇದ್ರೆ ಕೈ ಹತ್ರ. ಅಧೀನ ನ್ಯಾಯಾಲಯಗಳು ಸಂಜೆ ಹೇಳ್ತೇನೆ 7 ಗಂಟೆ ಕ್ಲಾಸಲ್ಲಿ. ಸರ್ IPS ತುಂಬಾ ಬೆನ್ನೆ ಹಚ್ತಾನೆ ನೋಡಿ ಸರ್. ಬ್ಲೂಟೂತ್ ಕಳಿಸೋದಿಲ್ಲ ನಾವು ಪಾಸ್ ಆಗಕ್ಕೆ. ಅದಕ್ಕೆ ಬೆನ್ನೆ ಹಚ್ಚಾಕತ್ತ. ಯಾರಿಗೆ ಡೌಟ್ ಅದ ಕೈ ಹತ್ರ ಬೇಗ. ಥ್ಯಾಂಕ್ ಯು ಕೃತಿ, ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್. ನಂಗೂ ಸರ್ ನೋಡ್ರಿ 1.5 ತಾಸು ನನಗಂತೂ ಪಾಠ ಮಾಡುವಾಗ ಹೆಂಗ್ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಅದೊಂದು ಖುಷಿ, ನಿಮ್ಮ ಜೊತೆ ಮಾತಾಡ್ಕೊಂಡು ನಿಮ್ಮ ಯೂಸ್ಲೆಸ್ ಬೇಸ್ಲೆಸ್ ಪ್ರಶ್ನೆಗಳನ್ನ ಕೇಳ್ಕೊಂಡು, ಕೆಲವೊಂದಿಷ್ಟು ಇರ್ತಾವೆ, ಕೆಲವೊಂದಿಷ್ಟು ಚೆನ್ನಾಗಿರ್ತಾವ, ಅವುಗಳಿಗೆ ಆನ್ಸರ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಲ್ಲ. ಹೈಕೋರ್ಟ್ ಜಸ್ಟಿಸ್ ಜೊತೆ ಅದರ್ ಜಡ್ಜಸ್ ಇರ್ತಾರಲ್ಲ, ಅವರನ್ನ ಯಾರು ರಿಮೂವ್ ಮಾಡ್ಬೋದು? ಎಲ್ಲರೂ ಜಡ್ಜ್ ಅಂದ್ರೆ ಜಡ್ಜ್, ರಾಷ್ಟ್ರಪತಿನೇ. ದೋಷಾರೋಪಣದ ಮೂಲಕನೇ ರಿಮೂವ್ ಮಾಡ್ಬೇಕು, ಹಂಗೆ ಮಾಡಕ್ ಬರಲ್ಲ. ಫಸ್ಟ್ ಜಾಗ್ರಫಿ ಕಾರ್ಸ್ ಮಾಡಿದ್ರೆ ಫಸ್ಟ್ ಫಿಸಿಕಲ್ ಜಾಗ್ರಫಿನೇ ಮಾಡ್ತೀನಿ, ಡೋಂಟ್ ವರಿ ನರ್ಸಪ್. ಆದ್ರೆ ಈ ಸಲ ಜಾಗ್ರಫಿ ಕೋರ್ಸು ಸ್ಪೀಡ್ ಇರ್ತದೆ, ಸ್ವಲ್ಪ ಫಾಸ್ಟ್ ಇರ್ತದೆ. ವಿತ್ ಡೈಗ್ರಾಮು ಫೋಟೋ ಗಿಟೋ ಹಾಕಿ ಚಂದಂಗ ಸ್ಲೈಡ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಲ್ಲಲ್ಲ, ಡೀಪ್ ಇರುತ್ತೆ ಆದ್ರೆ ಫಾಸ್ಟ್ ಇರುತ್ತೆ. ಮೇನ್ಸ್ಗೆ ಅದು ಆಕ್ಚುಲಿ ಮೇನ್ಸ್ ಬ್ಯಾಚ್ ಕೋರ್ಸ್, ಅದನ್ನ ನಾನು ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡು ಕೂಡ ಹೇಳ್ತೀನಿ. ಮೇನ್ಸ್ ಎಲ್ಲ ಕವರ್ ಮಾಡಿ ಮತ್ತೆ ಎಕ್ಸ್ಟ್ರಾ ಹೇಳ್ತೀನಿ. ಮಸ್ಲಿ ಸರ್ದು KS ಆಯ್ತಮ್ಮ ಗೌತಮಿ, ಮಸ್ಲಿ ಸರ್ದು KS ಆಗಿದೆ, ಇವು ಆಗಿದ್ದಾರೆ ಅವರು, ಡ್ಯೂಟಿ ಜಾಯ್ನ್ ಆಗಿದ್ದಾರೆ ಆಲ್ರೆಡಿ. ಅದೇ ರೆಕಾರ್ಡ್ ಕ್ಲಾಸ್ ನೋಡಿದ್ರೆ ಟೈಮ್ ಯಾವಾಗ ಹೋಗುತ್ತೆ ಅಂತೀವಿ, ಆದ್ರೆ ಲೈವ್ ಅಲ್ಲಿ ನೀವು ಯು ಫೀಲ್ ದ ಕ್ಲಾಸ್ ಇನ್ ದ ಲೈವ್ ಸೆಷನ್ಸ್. ಈಗ ನೋಡ್ರಿ, ಇದೇ ಕ್ಲಾಸನ್ನ ಒಂದು ವಾರ ಬಿಟ್ಟು 10 ದಿವಸ ಬಿಟ್ಟು ಯಾರೋ ರೆಕಾರ್ಡ್ ನೋಡ್ತಾ ಇರೋರು ಏನೇನ್ ನಡೀತಿದೆ, ಯಾಕೆ ಇವ್ರು ಡೌಟ್ ಕೇಳಕತ್ತಾರ, ಸರ್ ಯಾಕೆ ಇದನ್ನ ಮಾತಾಡಕತ್ತಾರ ಅಂತ ಕನ್ಫ್ಯೂಸ್ ಆಗ್ತಿರ್ತಾರೆ. ಬಟ್ ಇವಾಗ ಓಕೆ, ಈಗ ಹೇಳ್ರಿ ಇವತ್ತಿನ ಕ್ಲಾಸ್ ಯಾರ್ಯಾರಿಗೆ ಅರ್ಥ ಆಯ್ತು? ಎಲ್ಲರೂ ಟ್ರೂ ಅಂತ ಹಾಕ್ರಿ, ಯಾರ್ಯಾರಿಗೆ ಅರ್ಥ ಆಗಿದೆ. ಕೃತಿ ಕೈ ಎತ್ತಬೇಕು. ರಾಜೀವಿ ಎಸ್ಕೇಪ್ ಆದ್ಲು, ಕೃತಿ ಸಿಕ್ಕಾಕೊಂಡ್ಲಿಗ. ಕೃತಿಗೆ ಕೈ ಎತ್ತಲೇಬೇಕು. ಡೌಟ್ ಇದೆ ಅಂದ್ರೆ ಸುಮ್ಮನೆ 100% ಆಗುತ್ತಂತ ನಾನು ನೋಡ್ಕೊಂತ ಕುಂತೀನಿ. ಇಲ್ಲ, ರಾಜೀವಿ ಪಾಪ ಒಳ್ಳೆ ಹುಡುಗಿ ತರ ಈ ಸಲ ಟ್ರೂ ಹಾಕಳ, ಕೃತಿ ತಪ್ಪಾಕಳ.
ಸರಿ.